ಡಿಸೈನ್ಸ್ ನಿಮಗೆ ಕೊಡುತ್ತೆ ಟರ್ನ್ ಕಿ ಅಂದ್ರೆ ನಿಮ್ಮ ಇಂಟೀರಿಯರ್ಸ್ ಮನೆ ಓಡಲ್ಲ, ಮನೆ ಆಚೆನೇ ಸ್ಟಾರ್ಟ್ ಆಗುತ್ತೆ. ನೋಡಿ 8 ಅಡಿ ಡೋರ್, ನೀವು ಯಾವುದೇ ಇಂಟೀರಿಯರ್ ನೋಡಿರಕ್ಕೆ ಸಾಧ್ಯ ಇಲ್ಲ. ಒನ್ ಮೋರ್ ವಂಡರ್, ಮಹಾಗನಿ ಸ್ಟೇರ್ಕೇಸ್ ಇದನ್ನು ನಮ್ಮ ಇಂಟೀರಿಯರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸ್ಪೆಷಲ್ ದೇವ್ರ ಮನೆ, ಇದನ್ನು ನಿಮಗೆ ಸರ್ಪ್ರೈಸ್ ಆಗಿ ಸಿಗುತ್ತೆ ವಿವಾ ಡಿಸೈನ್ಸ್ ಅಲ್ಲಿ. ಪ್ರೀಮಿಯಂ ಇರುವಂತ ಒಂದು ಅಕ್ರಿಲಿಕ್ ಕಿಚನ್, ಅದನ್ನು ಮಿನಿಮಲಿಸ್ಟಿಕ್ ಡಿಸೈನ್ ಥೀಮ್ ಪ್ರಕಾರ. ನಿಮ್ಮ ಎಂಟೈರ್ ವಿವಾ ಡಿಸೈನ್ಸ್ ಪ್ರಾಜೆಕ್ಟ್ ಥೀಮ್ ಪ್ರಕಾರ ಇರುತ್ತೆ. ನಿಮ್ಮ ಟಿವಿ ನೋಟ್ ಯಾವ ತರ ಇರುತ್ತೆ ಅದೇ ತರ ಫರ್ನಿಚರ್ಸ್ ಇರುತ್ತೆ. ಲೇಟೆಸ್ಟ್ ಟ್ರೆಂಡಿಂಗ್ ಆಗಿರುವಂತ ಕಿಡ್ಸ್ ಬೆಡ್ರೂಮ್, ಆಸ್ಥೆಟಿಕ್ ಆಗಿರುವಂತ ಒಂದು ವ್ಯಾನಿಟಿ, ಪ್ರೀಮಿಯಂ ಆಗಿರುವಂತ ಫ್ಲೋರ್ ಟು ಸೀಲಿಂಗ್ ಲ್ಯಾಕೆಟ್ ಗ್ಲಾಸ್ ವಾರ್ಡ್ರೋಬ್, ಮೋಸ್ಟ್ ಡಿಮ್ಯಾಂಡೆಡ್ ಬೆಡ್ ವಿತ್ ಹೆಡ್ ಬೋರ್ಡ್, ಯೂನಿಕ್ ಆಗಿರುವಂತ ಡ್ರೆಸ್ಸರ್ ಯೂನಿಟ್. ಇಲ್ಲಿದೆ ಈ ರೂಮಿನ ಸರ್ಪ್ರೈಸ್, ಗಾರ್ಜಿಯಸ್ ಆಗಿರುವಂತ ವಾಕ್ ಇನ್ ವಾರ್ಡ್ರೋಬ್, ಆಂಬಿಯನ್ಸ್ ಆಗಿರುವಂತ ಫಾಲ್ ಸೀಲಿಂಗ್. ಇವೆಲ್ಲವೂ ಸಿಗುತ್ತೆ ನಿಮಗೆ ವಿವಾ ಡಿಸೈನ್ಸ್ ಮಾತ್ರ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಒಂದೇ ಒಂದು ರಿಕ್ವೆಸ್ಟ್ ಇದೆ. ಒಂದೇ ರಿಕ್ವೆಸ್ಟ್ ಏನು ಅಂತಂದ್ರೆ, ಇವತ್ತಿನ ವಿಡಿಯೋ ನೀವು ಪೂರ್ತಿ ನೋಡಲೇಬೇಕು. ಹೌದು, ಇದು ನನ್ನ ರಿಕ್ವೆಸ್ಟು, ನಿಮ್ಮ ಕನ್ನಡ ಕೋರನ ರಿಕ್ವೆಸ್ಟ್. ಯಾಕೆ ಅಂತ ಹೇಳ್ತಾ ಇದ್ರೆ, ಇವತ್ತೇನು ನೀವು ನೋಡ್ತಿರಲ್ಲ, ಇವತ್ತೇನು ಇಂಟೀರಿಯರ್ ನೋಡ್ತಿರಲ್ಲ, ಅದು ಇನ್ನೂವರೆಗೆ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಾನೇ ಇನ್ನೂವರೆಗೆ ಈ ಥರ ಇಂಟೀರಿಯರ್ ನೋಡಿಲ್ಲ ವೀಕ್ಷಕರೇ. ಅಂತ ಒಂದು ಸೂಪರ್ ಇಂಟೀರಿಯರ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನ್ನ ಹಿಂದ್ಗಡೆ ದೇವ್ರ ಮನೆ ಇದೆಯಲ್ಲ, ಆ ದೇವ್ರ ಮನೆನ ಅಷ್ಟೊಂದು ಯುನೀಕ್ ಆಗಿದೆ. ಸ್ಟೆಪ್ಸ್ ಇದೆ ಅಲ್ಲ, ಸ್ಟೆಪ್ಸೇ ಅಷ್ಟು ಯುನೀಕ್ ಆಗಿದೆ ಅಂತಂದಮೇಲೆ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೀವು ನೋಡಬೇಕು. ನೀವು ನೋಡಿದ್ರೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮಗೊಂದು ಐಡಿಯಾ ಬರುತ್ತೆ. ನಮ್ಮ ಮನೇಲಿ ಈ ಥರ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ, ಅಟ್ಲೀಸ್ಟ್ ಈ ಥರ ಒಂದು ಸ್ಟೆಪ್ಸ್ ಹಾಕೊಬೋದಲ್ಲ, ಆ ಥರದೊಂದು ದೇವ್ರ ಮನೆ ಹಾಕೋಬೋದಲ್ಲ, ಆ ಥರದೊಂದು ಐಡಿಯಾಸ್ ಬರುತ್ತೆ ವೀಕ್ಷಕರೇ. ಎಲ್ಲೆಲ್ಲೋ ಇಂಟರ್ನೆಟ್ಟಲ್ಲಿ ಯಾವುದಾದ್ರು ಇಮೇಜಸ್ ನೋಡೋ ಬದಲು ಆ್ಯಕ್ಚುಲಿ ಲೈವ್ ಆಗಿ ಎಕ್ಸಿಕ್ಯೂಟ್ ಮಾಡಿರೋದನ್ನು ನೀವು ನೋಡ್ಬೋದು. ಆ್ಯಂಡ್ ಒಂದು ವೇಳೆ ಈ ಥರ ಎಕ್ಸಿಕ್ಯೂಟ್ ನಿಮ್ಮ ಮನೇಲೂ ಮಾಡಬೇಕು ಅಂತಂದ್ರೆ ನೀವು ವಿವಾ ಡಿಸೈನ್, ಹೌದು ವೀಕ್ಷಕರೇ, ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಫೋರ್ಡೆಬಲ್ ಬೆಲೆಯಲ್ಲಿ ಕ್ವಾಲಿಟಿ ಇಂಟೀರಿಯರ್, ಅದು ಕೂಡ ಟರ್ನ್ ಕೀ ಪ್ರಾಜೆಕ್ಟ್. ಯಾರಾದರೂ ನಿಮ್ಗೆ ಇಂಟೀರಿಯರ್ ಅಲ್ಲಿ ಸ್ಟೆಪ್ಸ್ ಮಾಡಿರೋದು ನೋಡಿದ್ದೀರಾ, ಡೋರ್ಸ್ಗಳು ಮಾಡಿರೋದು ನೋಡಿದ್ದೀರಾ, ದೇವ್ರ ಮನೆ ಫುಲ್ಲು ಈ ಥರ ವುಡನ್ ಮಾಡಿರೋದು ನೋಡಿದ್ದೀರಾ? ನೋಡಿಲ್ಲ ತಾನೆ. ಆ್ಯಂಡ್ ಈ ಥರ ಸೋಫಾಗಳು ಹಾಕಿರೋದು ನೋಡಿದ್ದೀರಾ? ನೋಡಿಲ್ಲ ತಾನೆ. ವಿವಾ ಡಿಸೈನ್ ಅವರು ಟರ್ನ್ ಕೀ ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಮನೆಗೆ ಬೇಕಾದಂತ ಎವ್ರಿಥಿಂಗ್, ಖಾಲಿ ಮನೆ ಕೊಡಿ, ಕರೆಕ್ಟಾಗಿ ತುಂಬಿಸ್ಕೊಂಡು ತಗೊಂಡೋಗಿ. ಸೊ ಈ ರೀತಿ ವ್ಯವಸ್ಥೆ ಅವರಲ್ಲಿ ಇದೆ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಏನ್ ಸರ್, ನೀವು ಶಾರ್ಟ್ ಮೇಲೆ ಶಾಪ್ ಕೊಡ್ತೀರಾ, ನೀವು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತೀರಾ? ಯಾಕಂತಂದ್ರೆ ಈ ಮನೆಯಲ್ಲಿರುವಂತಹ ಮೇನ್ ಡೋರ್ ಇರ್ಬೋದು, ಮನೆಯಲ್ಲಿರುವಂತಹ ಸ್ಟೇರ್ ಕೇಸ್ ಇರ್ಬೋದು, ಈ ಮನೆಯಲ್ಲಿರುವಂತಹ ದೇವ್ರ ಮನೆ ಇರ್ಬೋದು, ಸೊ ನಾನು ಎಲ್ಲೂ ನೋಡಿಲ್ಲ. ಸೊ ಯೂನಿಕ್, ತುಂಬಾ ಯೂನಿಕ್ ಆಗಿದೆ. ಸೊ ಈ ಐಡಿಯಾಸ್ ನಿಮಗೆ ಬರೋದು ಅಥವಾ ನಿಮ್ಮ ಕ್ಲೈಂಟ್ಗಳು ಏನಾದ್ರು ಇನ್ಪುಟ್ ಕೊಡ್ತಾನೆ, ಹೆಂಗೆ ಸರ್ ಇದು? ಸರ್ ಮೇನ್ಲಿ ಎರಡು ಕಡೆ ಇಂಟ್ರಾಕ್ಷನ್ ಇರುತ್ತೆ ಸರ್. ಸೊ ನಾನು ಕಸ್ಟಮರ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಟೈಮ್ನನ್ನು ಡಿಸೈನಲ್ಲಿ ಜಾಸ್ತಿ ಸ್ಪೆಂಡ್ ಮಾಡಿ, ಯಾಕಂದ್ರೆ ಇಂಟ್ರಾಕ್ಷನ್ ಇರಬೇಕು ಸರ್. ನಾನೇ ಒಂದು ಈ ಥರನೇ ಮಾಡಿ ಅಂತ ಹೇಳಿದಾಗ ಅಟ್ ಲಾಸ್ಟ್ ಅವ್ರ ಮನೆ ಹತ್ರ ಬಂದಾಗ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಎರಡು ಕಡೆಯಿಂದ ಇಂಟ್ರಾಕ್ಷನ್ ಇದ್ದಾಗ, ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದಾಗ ಕ್ವಾಲಿಟಿಯಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿರುವಂಥ ಐಡಿಯಾಸ್ ನಾವು ಕೊಡ್ಬೋದು ಸರ್. ಮೇನ್ ಟೈಮ್ ಕೊಟ್ಟರೆ ತುಂಬ ಒಳ್ಳೆ ಇಂಟ್ರೆಸ್ಟ್ ಮಾಡ್ಬೋದು ಸರ್, ಮಾಡ್ಕೋಬಹುದು ಅಲ್ವಾ? ಸೊ ವಿವಾ ಡಿಸೈನ್ ಬಗ್ಗೆ ಈ ವಿಡಿಯೋದಲ್ಲಿ ಆಕ್ಚುಲಿ ನಾನೇ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ. ಸೊ ವಿವಾ ಡಿಸೈನ್ ಬಗ್ಗೆ ನಾನು ಜಾಸ್ತಿ ಕೇಳೋದಿಲ್ಲ. ವಿವಾ ಡಿಸೈನ್ ಬಗ್ಗೆ ನೀವು ತಿಳ್ಕೊಬೇಕಾ, ದಯವಿಟ್ಟು ಇವ್ರದ್ದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಒನ್ ಬೈ ಒನ್ ವಿಡಿಯೋಸ್ ಇದೆ, ಬಜೆಟೆಡ್, ಮೀಡಿಯಂ, ಪ್ರೀಮಿಯಂ, ಪ್ರತಿಯೊಂದನ್ನು ಕೂಡ ನೀವು ನೋಡಬಹುದು. ಸರ್ ಇದು ಯಾವ ಸೆಗ್ಮೆಂಟ್ ಅಲ್ಲಿ ಬರುತ್ತೆ? ಪ್ರೀಮಿಯಂ ಅಲ್ಲಿ ಬರುತ್ತೆ ಸರ್. ಕಂಪ್ಲೀಟ್ ಪ್ರೀಮಿಯಂ ಸರ್. ಸೂಪರ್ ಆಗಿ ಮಾಡಿದ್ದೀರಾ. ಸೂಪರ್ ಸರ್. ಓಕೆ. ಸೊ ವೀಕ್ಷಕರೇ, ಒಂದು ಎಕ್ಸಿಕ್ಯೂಟೆಡ್ ಮನೆ ಟರ್ನ್ ಕೀ ಪ್ರಾಜೆಕ್ಟ್ ಹೇಗಿರುತ್ತೆ? ಟರ್ನ್ ಕೀ ಪ್ರಾಜೆಕ್ಟ್ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ, ಸರ್ ಹತ್ರನೇ ಹೇಳಿಸ್ಬಿಡೋಣ. ಏನು ಸರ್ ಟರ್ನ್ ಕೀ ಪ್ರಾಜೆಕ್ಟ್? ಸರ್ ಟರ್ನ್ ಕೀ ನಾನು ಪ್ರತಿ ವಿಡಿಯೋ ಹೇಳೋ ಥರ, ನಿಮ್ಮ ಖಾಲಿ ಮನೆ ನಮಗೆ ಕೊಟ್ಟರೆ ಫ್ರಮ್ ದ ಫ್ಲೋರ್ ಮ್ಯಾಟ್ ಟು ದ ನಿಮ್ಮ ವುಡ್ ವರ್ಕ್ಸು ಟು ದ ಕರ್ಟನ್ಸು, ಪೇಂಟಿಂಗು, ಪ್ರತಿಯೊಂದು ಸರ್ ಮನೆಗೆ ಆ ಒಂದು ಪರ್ಟಿಕ್ಯುಲರ್ ಥೀಮಲ್ಲಿ ಏನು ಬೇಕು ಈಚ್ ಆ್ಯಂಡ್ ಎವ್ರಿಥಿಂಗ್ ನಮ್ಮ ಟೀಮ್ ಟೇಕ್ ಕೇರ್ ಮಾಡಿ ನಿಮಗೆ ಡೆಲಿವರಿ ಮಾಡ್ಕೊಡ್ತೀರಾ. ಬನ್ನಿ ವೀಕ್ಷಕರೇ, ಒಂದ್ ಕಡೆಯಿಂದ ನೋಡ್ಕೊಂಡ್ ಬರೋಣ. ಮಾತು ಕಮ್ಮಿ, ಕೆಲಸ ಜಾಸ್ತಿ ಮಾಡೋಣ. ನಡೀರಿ ಸರ್ ಒಂದ್ ಕಡೆಯಿಂದ.
ಮೊದಲೇದಾಗಿ Yes, sir. ಇಂಟೀರಿಯರ್ ಕೊಡಕ್ಕೆ ನಾವು ಎಕ್ಸ್ಟೀರಿಯರ್ ಅಲ್ಲಿ ಇದೀವಿ. ಏನ್ ಇದು ಕತೆ ಏನು ನಮ್ಗೆ ಹೇಳ್ಬೋದಾ? ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಏನ್ ಕೊಡ್ತಾ ಇದ್ದಾರೆ? ಎಂಟ್ರೆನ್ಸ್ ಅಲ್ಲಿ ಫುಲ್ ಒಂದು ಸ್ಟೋನ್ ಕ್ಲಾಡಿಂಗ್ ಕಾನ್ಸೆಪ್ಟ್ ಹೋಗಿದ್ವಿ ಸರ್. ಟೋಟಲ್ ಸ್ಟೋನ್ ಕ್ಲಾಡಿಂಗ್ ಹೋಗಿದ್ವಿ. ನ್ಯಾಚುರಲ್ ಸ್ಟೋನ್ ನ್ಯಾಚುರಲ್ ಸ್ಟೋನ್ಸ್ ಪ್ಲಸ್ ಏನಕ್ಕೆ ಮ್ಯಾಮ್ ಬಂದು ಇಲ್ಲಿ ತುಂಬಾ ಗಾರ್ಡನಿಂಗ್ ಅನ್ನೋದು ತುಂಬಾ ಆಸೆ ಇತ್ತು ಅವ್ರಿಗೆ. ಓಕೆ. ಸೊ ಆ ಗಾರ್ಡನಿಂಗ್ ಗೋಸ್ಕರ ಪಾಟ್ಸ್ ಆಸ್ ವೆಲ್ ಆಸ್ ಆ ಪಾಟ್ಸ್ ಜೊತೆಗೆ ಸ್ಟೋನ್ ಕ್ಲಾಡಿಂಗ್ ಒಂದು ಕಾಂಬಿನೇಷನ್ ಆಗಿ ಬರಲಿ ಅಂತ ಪ್ಲಾನ್ ಮಾಡಿದ್ವಿ. ಇನ್ನೊಂದು ನೀವು ನೋಡೋದು ಸರ್, ಮೇನ್ ಡೋರ್ ಏನ್ ನಾವು ಪ್ರೊವೈಡ್ ಮಾಡಿದೀವಲ್ಲ ಇಲ್ಲಿ ಟೋಟಲ್ ಆಗಿ 8 ಅಡಿ ಕೊಟ್ಟಿವಿ ಸರ್. ನಾರ್ಮಲ್ 7 ಫೀಟ್ 8 ಫೀಟ್ ಹೋಗೋದ್ ಬದಲು ಇನ್ನೊಂದು ಹಾಫ್ ಫೀಟ್ ಜಾಸ್ತಿ ಹೋಗಿದೀವಿ. 8.5 ಅಡಿ ಹೈಟ್ ಕೊಟ್ಟಿದ್ದೀವಿ ಸರ್. ಒಂದು ಕ್ವಶನ್ ಇದೆ ಸರ್, 8.5 ಅಡಿ ಅಂತಂದ್ರೆ ತುಂಬಾ ಹ್ಯೂಜ್ ವೇಟ್ ಆಗುತ್ತೆ. ಹೌದು ಹೌದು. ದಪ್ಪ ಬೇರೆ ಜಾಸ್ತಿ ಇರುತ್ತೆ. ಅದನ್ನ ತಡೆಯುವಂತ ಇಂಚಸ್ ಗಳು ಯಾವ ತರ ಹಾಕ್ಬೇಕು? ಸರ್ ಮೇನ್ ಆಗಿ ಏನ್ ಮಾಡ್ತೀವಿ, ಇಂಚಸ್ ಅವಾಗ ಇನ್ನೂ 2 ಕೌಂಟ್ಸ್ ಜಾಸ್ತಿ ಹಾಕಿ ಸರ್. ನಾರ್ಮಲ್ ಆಗಿ 3 ಹಾಕೋ ಕಡೆ ಇಂಚಸ್ ನ 5 ಹಾಕ್ತಿವಿ. ಸೊ ಅದಕ್ಕೆ ಬೇಕಾಗಿರುವಂತ ಲೋಡ್ ನ ತಗೊಳುತ್ತೆ, ಪ್ಲಸ್ ಈಸಿ ಮೂವ್ಮೆಂಟ್ ನಿಮಗೆ ಇರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಸ್ಯಾಗ್ ಆಗೋದಿಲ್ವಾ? ನೋ ಪ್ರಾಬ್ಲಮ್ ಸರ್, ಸ್ಯಾಗ್ ಆಗಲ್ಲ. ಯಾಕಂದ್ರೆ ಇಂಚಸ್ ಮೇನ್ ಪಾರ್ಟ್ ಇದ್ರಲ್ಲಿ ಸರ್. ಇನ್ನೊಂದು ವುಡ್ ಏನಿದೆಯಲ್ಲ ಅದು ಫುಲ್ ಸೀಸನ್ ಆಗಿರಬೇಕು. ಟೋಟಲ್ ಆಗಿ ಸೀಸನ್ ಆಗಿರೋ ವುಡ್ ಪ್ಲಸ್ ಅದು ಬೇಕಾಗಿರುವಂತ ಹಿಂಜಸ್ ನಾವು ಹಾಕಿದಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಲೈಟ್ ವೇಟ್ ಇರಬೇಕು ಡೋರ್. ಎಸ್ ಎಸ್, ತುಂಬಾ ಹೆವಿ ಇರಬಾರ್ದು. ತುಂಬಾ ಹೆವಿ ಇರಬಾರ್ದು. ಓಕೆ. ಅಂಡ್ ಇದು ವಿಂಡೋ ಬಗ್ಗೆ? ವಿಂಡೋ ನೀವು ನೋಡಬಹುದು ಜನರಲ್ ಎಲ್ಲಾ ಕಡೆ ಗ್ರಿಲ್ಸ್ ಎಲ್ಲ ಕೊಟ್ಟಿರ್ತಾರೆ. ನಾವು ಗ್ರಿಲ್ಸ್ ಹೋಗೋದ್ ಬದಲು ಟಿಂಟೆಡ್ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ ಇಲ್ಲಿಗೆ. ಸೊ ಟಿಂಟೆಡ್ ಕೊಟ್ಟು ಮುಂದೆ ನಾವು ಅದೇನ್ ಮಾಡಿದೀವಿ ಅಂದ್ರೆ ಟೋಟಲ್ ಆಗಿ ಏನ್ ಹೈಟ್ ಬರುತ್ತೆ ಮೇನ್ ಡೋರ್ ಅದೇ ಹೈಟ್ ವಿಂಡೋನ ತಗೊಂಡಿದ್ವಿ. ಸೊ ಮನೆ ಬರ್ತೀನಿ ನೋಡಿ, ವಾಲ್ಯೂಮ್ ಚೆನ್ನಾಗಿ ಕಾಣುತ್ತೆ, ದೊಡ್ಡದಾಗೂ ಕಾಣುತ್ತೆ ನಿಮಗೆ. ಆ ಒಂದು ಬ್ಯೂಟಿಫಿಕೇಶನ್ ಕ್ಲೀನ್ ಆಗಿ ಇನ್ಕ್ಲೂಡ್ ಆಗುತ್ತೆ ಸರ್ ಇಲ್ಲಿ. 2 ಮಿರರ್. ಓಕೆ ಓಕೆ ಫೈನ್ ಸರ್. ಮುಂದೆ ಬಂದ್ಬಿಡೋಣ. ಅಂಡ್ ಈ ವುಡ್ ಯಾವ್ದು ಸರ್ ಇದು ಆಕ್ಚುಲಿ? ಸೊ ಫುಲ್ ಟೀಕ್ ಸರ್. ಟೀಕ್ ವಾಸ್ಕೋಲು ವಿತ್ ಟೀಕ್ ಡೋರ್ ಪ್ರೊವೈಡ್ ಮಾಡಿದ್ವಿ ಸರ್. ಬಟ್ ಇದು ನೀವು ರೋಸ್ ವುಡ್ ಫಿನಿಶ್ ಕೊಟ್ಟಿದ್ದೀರಾ? ರೋಸ್ ವುಡ್ ಫಿನಿಶ್ ಕೊಟ್ಟಿದ್ದೀವಿ, ಬಟ್ ಎಂಟೈರ್ ಕೋರ್ ಮೆಟಲ್ ಬಂದು ಟೀಕ್ ವುಡ್ ಸರ್. ಟೀಕ್ ವುಡ್ ಅಲ್ವಾ? ಸೊ ಡೋರ್ನು ಕೂಡ ಸ್ವಲ್ಪ ತೋರಿಸ್ಬಿಡೋಣ ವೀಕ್ಷಕರಿಗೆ. ಸ್ವಲ್ಪ ಡೋರ್ ಹಾಕ್ಬಿಡಿ ಸರ್ ಇದು. ಸೊ ಎಂಟೈರ್ 8.5 ಫೀಟ್ ಅಲ್ವಾ ಸರ್ ಇದು? ಎಸ್ ಸರ್, 8.5 ಫೀಟ್ ಸರ್. ಓಕೆ, ಓಪನ್ ಮಾಡಿ ಸರ್. ಸೊ ಹ್ಯಾಂಡಲ್ಸ್ ನೀವು ನೋಡಬಹುದು ಸರ್, ಫುಲ್ ಬ್ರಾಸ್ ಅಲ್ಲಿ ಒಂದು ಹ್ಯೂಜ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಇದೇ ಇಂಜಸ್ ನೀವು ಹೇಳಿರೋದು. ಸೊ ಮಲ್ಟಿಪಲ್ ಇಂಜಸ್, ದೊಡ್ಡ ಇಂಜಸ್, ಗೇಜ್ನು ಜಾಸ್ತಿ ಬರುತ್ತೆ ಸರ್. ಜಾಸ್ತಿ ಹಾಕಿದ್ದೀರಾ. ಫಸ್ಟ್ ಬರ್ತಾ ಇದ್ದಂಗೆ ಲಿವಿಂಗ್ ಏರಿಯಾ ಸರ್. ಸೊ ನೀವು ನೋಡಬಹುದು ಸರ್, ಲಿವಿಂಗ್ ಏರಿಯಾ ನಾವು ಹೇಗೆ ಮಾಡಿದೀವಿ ಅಂದ್ರೆ ಕಾನ್ಸೆಪ್ಟ್ ಸ್ವಲ್ಪ ಜಾಸ್ತಿನೇ ಮಾಡಿದೀವಿ. ಟಿವಿ ನೋಡಿದಾಗ ರಾಫ್ಟರ್ಸ್ ಇನ್ಕ್ಲೂಡ್ ಆಗಿದೆ, ಟಿ ಸ್ಟ್ರಿಪ್ ಇನ್ಕ್ಲೂಡ್ ಆಗಿದೆ, ಪ್ಲಸ್ ಬ್ಯಾಕ್ ಪ್ಲೈ. ಬಾಟಮ್ ಅಲ್ಲಿ ಬಂದು ಸರ್ ನಾವು ಟೋಟಲಿ ಡ್ಯೂಕೋ ಪೇಂಟ್ ಮಾಡಿದೀವಿ. ನಾವೆಲ್ಲೂ ಲ್ಯಾಮಿನೇಟ್ಸ್ ಅದಕ್ಕೆ ಹೋಗೋದ್ ಬದಲು ರಾಫ್ಟರ್ ಕಾಂಬಿನೇಷನ್ ಹೋಗಿರೋ ಕಾರಣ ಬಾಟಮ್ ಅಲ್ಲಿ ಡ್ಯೂಕೋ ಪೇಂಟ್ ಮಾಡಿದೀವಿ. ಇದರ ಟಾಪ್ ಪ್ಯಾನಲ್ ಏನ್ ಬರುತ್ತೆ, ಈ ಟಾಪ್ ಪ್ಯಾನಲ್ ಬಂದು ಲ್ಯಾಮಿನೇಟ್ಸ್. ಸೊ ಕಾಂಬಿನೇಷನ್ ಆಫ್ ಬೋತ್ ಲ್ಯಾಮಿನೇಟ್ ಆಸ್ ವೆಲ್ as ಡ್ಯೂಕೋ ಪೇಂಟ್ ಇನ್ಕ್ಲೂಡ್ ಮಾಡಿದೀವಿ ಸರ್. ಇನ್ಕ್ಲೂಡ್ ಮಾಡಿರೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದೊಂದಾಗಿ ಹೇಳ್ತಾವೆ ನೀವು ಇಲ್ಲಿ ಏನೇನ್ ಮಾಡಿದ್ದೀರಾ? ಇಲ್ಲಿ ನಾವು ಫುಲ್ ರಾಫ್ಟರ್ಸ್ ಯೂಸ್ ಮಾಡಿದ್ವಿ ಸರ್. ರಾಫ್ಟರ್ಸ್ ಅಲ್ಲಿ ಮಾರ್ಬಲ್ ಫಿನಿಶ್ ರಾಫ್ಟರ್ ಅಂತ ನ್ಯೂ ಬಂದಿದೆ ಮಾರ್ಕೆಟ್ ಗೆ, ಹೊಸದಾಗಿ ಬಂದಿದೆ. ಯಾಕಂದ್ರೆ ಎಲ್ಲಾ ಕಡೆ ವುಡನ್ ರಾಫ್ಟರ್ಸ್ ನೋಡ್ತೀರಾ, ಬಟ್ ಇದು ಮಾರ್ಬಲ್ ರಾಫ್ಟರ್ ಸರ್. ಬಟ್ ಇದು ಒಂಥರ ಫ್ಲೂಟೆಡ್ ತರ ಇದೆ. ಫ್ಲೂಟೆಡ್ ತರ, ಎಸ್ ಸರ್. ಸೊ ಆ ಮಾರ್ಬಲ್ ಕಾನ್ಸೆಪ್ಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅಂಡ್ ಲ್ಯಾಮಿನೇಟೆಡ್ ಒಂದ್ಬಿಟ್ಟು ಬ್ಲಾಕ್ ಪ್ಲೈ, ಅದ್ರ ಜೊತೆಗೆ ಬಂದು ಟಿ ಸ್ಟ್ರಿಪ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಎಸ್ ತರ ಸರ್. ಇದ್ರಲ್ಲಿ ಬೇಕಾದ್ರೆ ನಾವು ಬೇರೆ ಬೇರೆ ಆಪ್ಷನ್ ಹೋಗೋದಲ್ವಾ? ಎಸ್ ಸರ್, ತುಂಬಾ ಆಪ್ಷನ್ಸ್ ಇದೆ ಸರ್. ರೆಸಸ್, ಗೋಲ್ಡ್, ಸಿಪಿ ಫಿನಿಶ್, ರೋಸ್ ಗೋಲ್ಡ್ ಅಥವಾ ತುಂಬಾ ಕಾಂಬಿನೇಷನ್ಸ್ ಬರುತ್ತೆ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇದನ್ನ ಯೂಸ್ ಮಾಡ್ಕೊಂಡು ಸೊ ಐದರ್ ಎಂಡ್ಸ್ ರಾಫ್ಟರ್ಸ್, ಮಿಡಲ್ ಅಲ್ಲಿ ಬ್ಯಾಕ್ ಪ್ಲೈ, ಬಾಟಮ್ ಫುಲ್ ಡ್ಯೂಕೋ ಪೇಂಟ್, ಪ್ಲಸ್ ಇನ್ನೊಂದು ನಿಮ್ಮ ಮೇಲೆ ನೋಡಿದ್ರೆ ಆ ಕಡೆ ಒಂದು ರೂಮ್ ಬೇರೆ ಇತ್ತು ಸರ್. ಸೊ ಅದಕ್ಕಿನ್ನೂ ಬೆಳಕಲ್ಲ ಹೋಗಬೇಕಾಗಿದೆ. ಅದಕ್ಕೆ ಏನು ಮಾಡಿದ್ವಿ, ವಾಲ್ ಕನ್ಸ್ಟ್ರಕ್ಟ್ ಮಾಡೋದ್ ಬದಲು ಅಲ್ಲೊಂದು ಸ್ಪೇಸ್ ಬಿಟ್ಟು ಗ್ಲಾಸೇ ಹಾಕೊಂಡಿದ್ವಿ ಸರ್. ಸೊ ಆ ಕಡೆ ಲೈಟು ಪಾಸ್ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಹಾಗೆ ಮೇಲೆ ನೋಡ್ತಾ ಇದ್ರೆ ಹಾಗೆ ಇದು ಹೇಳ್ಬಿಡಿ ನಮಗೆ. ಎಸ್ ಸರ್, ಫಾಲ್ ಸೀಲಿಂಗ್ ಫುಲ್ ಪ್ಲಾನ್ ಮಾಡಿದ್ವಿ ಸರ್. ಇನ್ನೂ ಫಾಲ್ ಸೀಲಿಂಗ್ ಹೆಂಗ್ ಕೊಟ್ಟಿವಿ ಅಂದ್ರೆ ಕಾಂಬಿನೇಷನ್ ಆಫ್ 2 ಲೈಟ್ ಕೊಟ್ಟಿವಿ. ಒಂದು ಪ್ಯಾನಲ್ ಲೈಟ್ಸ್ ಜೊತೆಗೆ ಈ ತರ ಬಂದು ಸ್ಕೇಲೈಟ್ಸ್ ಪ್ರೊವೈಡ್ ಮಾಡಿದೀವಿ. ಸೆಂಟ್ರಲ್ ಏನಕ್ಕೆ ಸ್ಕೇಲೈಟ್ ಪ್ರೊವೈಡ್ ಮಾಡಿದ್ರೆ ಸಂಜೆ ಹೊತ್ತು ನೀವೇನಾದ್ರು ಸ್ವಲ್ಪ ಮೂವೀಸ್ ನೋಡೋ ಆ ತರ ಇದ್ದಾಗ ಜಸ್ಟ್ ಸೆಂಟ್ರಲ್ ಇರೋ ಪ್ರೊಫೈಲ್ ಲೈಟ್ ಆನ್ ಮಾಡ್ಕೊಂಡು ಮಿಕ್ಕಿದ ಲೈಟ್ ಆಫ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಒಳ್ಳೆ ಒಂದು ಥಿಯೇಟರ್ ಎಫೆಕ್ಟ್ ತರ ಕೊಡುತ್ತೆ ಸರ್. ಇದು ಎಫೆಕ್ಟ್ ತರ ಬರುತ್ತೆ. ಸೊ ಮಲ್ಟಿ ಆಪರೇಟೆಡ್ ಸರ್. ಓಕೆ ಸೂಪರ್ ಸರ್. ಈ ಕಡೆ ಬಂದ್ರೆ ಸರ್, ಹೀಗೆ ಬಂದಾಗ ಸರ್ ಇಲ್ಲೊಂದು ಕಾಮನ್ ವಾಶ್ರೂಮ್ ಇತ್ತು. ಸೊ ಅದಕ್ಕೆ ಮುಂಚೆ ಒಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡೋಣ ಅಂತ ಹೇಳಿ ಇಲ್ಲಿಗೂ ಡ್ಯೂಕೋ ಕಾನ್ಸೆಪ್ಟ್ ಅಲ್ಲಿ ಹೋದ್ವಿ. ಟಾಪ್ ಫುಲ್ ಕ್ವಾಡ್ಸೇ ಕೊಟ್ಟಿದ್ದು ಸರ್. ಇದು ಫುಲ್ ಕ್ವಾಡ್ಸ್ ಇದೆ. ಇದು ಫುಲ್ ನಿಮಗೆ ಡ್ಯೂಕೋ ಬರುತ್ತೆ. ಕ್ಯಾನ್ಸಲ್ ಟ್ಯಾಂಡ್ಸ್ ಅಲ್ಲಿ ಪುಷ್ ಟು ಓಪನ್ ಅಲ್ಲಿ ಇದು ಬರುತ್ತೆ, ಡ್ರಾಪ್ ಡೌನ್ ಬರುತ್ತೆ ನಿಮಗೆ. ಇದು ಡ್ರಾಪ್ ಡೌನ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿವಿ ಸರ್. ಯಾಕಂದ್ರೆ ಡ್ರಾವರ್ ಎಲ್ಲ ಕೊಡ್ಬೇಕಾದ್ರೆ ನಮ್ಗೆ ಡೆಪ್ತ್ ಜಾಸ್ತಿ ಬೇಕಾಗಿತ್ತು. ಲೆಗ್ ಇಲ್ವಲ್ಲ ಸರ್ ಇದಕ್ಕೆ? ಲೆಗ್ ಇಲ್ಲ ಸರ್, ಫುಲ್ಲಿ ವಾಲ್ ಫಿಕ್ಸ್ ಸರ್. ಇದು ಟೋಟಲಿ ವಾಲ್ ಫಿಕ್ಸ್. ಸೊ ನೀವು ನೋಡ್ಬೋದು ಎಷ್ಟು ಸ್ಟ್ರೆಂತ್ ಆಗಿ ತಗೊಂಡಿದೆ ಅಂದ್ರೆ ಈ ಕ್ವಾಡ್ ಸ್ಟೋನ್ ಇದು ಆಲ್ಮೋಸ್ಟ್ ಇದ್ರ ಮೇಲೆ ತಗೊಂಡಿದೆ ಸರ್. ಅಲ್ಲ, ನನ್ನ ಡೌಟ್ ಏನಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದು ಸ್ಯಾಗ್ ಆಗಲ್ವಾ ಅಂತ? ಸ್ಯಾಗ್ ಆಗಲ್ಲ ಸರ್. ಏನಕ್ಕಂದ್ರೆ ನಾನು ಹೇಳಿದ್ರೆ ಬ್ರಾಕೆಟ್ ಯೂಸ್ ಮಾಡಿರ್ತೀವಿ. ಬ್ರಾಕೆಟ್ ಯೂಸ್ ಮಾಡೋ ಕಾರಣ ವೆಯ್ಟ್ ಚೆನ್ನಾಗಿ ತಗೊಳುತ್ತೆ ಸರ್. ಅದು ತಡ್ಕೊಳ್ಳುತ್ತೆ ಅಂತೀರಾ? ಎಸ್ ಸರ್, ಈಸಿಲಿ. ಓಕೆ. ಅಂಡ್ ಇಂಟೀರಿಯರ್ ಅಂತ ಬಂದಾಗ ಲೈಕ್ ಈ ವಾಶ್ ಮಿಷಿನ್ ಎಲ್ಲ ಕೊಡಲ್ಲ, ನೀವು ವಾಶ್ ಮಿಷಿನ್ ಕೊಡ್ತೀರೋ ಕೊಡೋದಿಲ್ವಾ? ಇದು ನಾವು ಇಂಟೀರಿಯರ್ ಕೊಡೋದಿಲ್ಲ ಸರ್, ಕೊಡೋದಿಲ್ಲ. ಬಟ್ ಏನ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಫಿನಿಶಿಂಗ್ಸ್ ಅಂತ ಬರುತ್ತೆ ಸರ್. ಫಿನಿಶಿಂಗ್ಸ್ ಅಲ್ಲಿ ಏನಿರ್ತದೆ, ಕರ್ಟನ್ಸ್, ಸೋಫಾಸ್, ಈ ತರ ಸಿಂಗ್ಸ್, ಡಿಸೈನ್ ಎಲಿಮೆಂಟ್ಸ್, ಇದನ್ನೆಲ್ಲ ಫಿನಿಶಿಂಗ್ ಅಲ್ಲಿ ಕೊಡ್ತೀವಿ. ಸೊ ನಮ್ದು ಏನು ಇಂಟೀರಿಯರ್ ಬರುತ್ತೆ ಅದನ್ನ ಬಿಟ್ಟು ಈ ಫಿನಿಶಿಂಗ್ಸ್ ಎಲ್ಲಾನು ಕಸ್ಟಮರ್ ನಮ್ಮ ಹತ್ರನೇ ತಗೊಂಡಾಗ ನಾವು ಅದು ಸೆಲೆಕ್ಷನ್ಸ್ ಮಾಡಿ ಪರ್ಚೇಸ್ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಅಥವಾ ಕಸ್ಟಮರ್ ಯಾವ್ದು ಸೂಟಬಲ್ ಇದೆ ಶಾಪ್ ನಮ್ಮಲ್ಲಿ ಕರ್ಕೊಂಡು ನಾವು ಸೆಲೆಕ್ಷನ್ ಮಾಡ್ಕೊಡ್ತೀವಿ ಸರ್. ಈ ಮನೇಲಿ ಇದು ನೀವು ಪ್ರೊವೈಡ್ ಮಾಡಿದ್ದೀರಾ? ನಾವು ಪ್ರೊವೈಡ್ ಮಾಡಿ ಸರ್, ಕೊಟ್ಟಿದ್ದೀವಿ. ಓಕೆ, ಥೀಮ್ಗೆ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದೀವಿ. ಥೀಮ್ ಬೇಸ್ಡ್ ಅಂದ್ರೆ ಏನು, ಅದೊಂದು ಚೂರು ಎಕ್ಸ್ಪ್ಲೇನ್ ಮಾಡಿ. ಮೇನ್ಲಿ ಸರ್, ಎಸ್, ಥೀಮ್ ಬೇಸ್ಡ್ ಏನ್ ಬರುತ್ತೆ ಅಂದಾಗ ಸರ್ ಒಂದೊಂದು ಮನೆ ಒಂದೊಂದು ಕಸ್ಟಮರ್ಗೆ ಡಿಫ್ರೆಂಟ್ ಇನ್ಪುಟ್ಸ್ ಇರುತ್ತೆ. ಓಕೆ. ಸೊ ಕೆಲವೊಬ್ರು ಈ ಕಸ್ಟಮರ್ ನೀವು ತಗೊಂಡಾಗ ಸರ್ ಇದು ಕಂಟೆಂಪ್ರರಿಗೆ ಮಾಡಿ ಅಂದ್ರೆ ಎರಡು ಮಿಕ್ಸ್ ಮ್ಯಾಚ್ ಮಾಡಿದೀವಿ. ನಮ್ಮ ಯುರೋಪಿಯನ್ ಥೀಮ್ ಆಸ್ ವೆಲ್ as ಇಂಡಿಯನ್ ಥೀಮ್ ಅಂತ ಬಂದಾಗ ವುಡ್ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಫಾರ್ ಎಕ್ಸಾಂಪಲ್ ನೀವು ನೋಡಿದ ವುಡನ್ ಡೋರ್ಸ್, ಹಾಗೆ ವುಡನ್ ಸ್ಟೇರ್ ಕೇಸಸ್. ಸೊ ಈ ತರ ವುಡ್ ಪ್ಲಸ್ ಇಲ್ಲಿ ನೋಡಿದಾಗ
ಕಂಟೆಂಪ್ರರಿ ಇದೆರಡನ್ನೂ ನಾವು ಮರ್ಜ್ ಮಾಡಿ ಯೂಸ್ ಮಾಡ್ಕೊಂಡಿದ್ವಿ ಸರ್. ಓಕೆ. ಸೊ ಈ ತರ ಥೀಮಲ್ಲಿ ಇದು ಪಾಸ್ ಆನ್ ಆಗಿದೆ ಸರ್. ಸೊ ಇಲ್ಲಿ ಕಿಡ್ಸ್ ಬೆಡ್ರೂಮ್ ಮಾಡಿದ್ವಿ ಸರ್. ಸರ್ ಇಬ್ರು ಮಕ್ಳಿದ್ರೆ ಸ್ವಲ್ಪ ಕಿಡ್ಸ್ ಬೆಡ್ರೂಮ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಇಲ್ಲಿ ಬಂಕರ್ ಬೆಡ್ ಸರ್. ಟೋಟಲಿ ಇದು ಬಂದು MS ಬರುತ್ತೆ, MS ಅಂಡ್ ಎನಾಮೆಲ್ ಪೇಂಟು. ಅದ್ರ ಜೊತೆಗೆ ಇದೆಲ್ಲ ಬರೋದು ಬಂದು ನಿಮಗೆ ಪ್ಲೈಬೋರ್ಡ್ ಅಂಡ್ ಲ್ಯಾಮಿನೇಷನ್ ಸರ್. ಸೊ ಸ್ಟ್ರಾಂಗ್ ಆಗಿರುತ್ತೆ ಸರ್. ಸೊ ಈ ತರ ಒಂದು ಬಂಕರ್ ಬೆಡ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ವಿ ಸರ್. ಪ್ಲಸ್ ಈ ಲ್ಯಾಡರ್ ನಿಮ್ಗೆ ಪುಲ್ ಔಟ್ ಆಗುತ್ತೆ. ಸೊ ಎಲ್ಲ ಮಕ್ಳು ಯೂಸ್ ಮಾಡಾದ್ಮೇಲೆ ಇದು ನಾವು ಲ್ಯಾಡರ್ನ ಸಪ್ರೇಟ್ ಆಗಿ ಬಿಚ್ಚಬಹುದು, ತೆಗಿಬಹುದು. ಪ್ಲಸ್ ಹಾಗೆ ನಾವಿಲ್ಲಿ ಇನ್ಸರ್ಟ್ ಮಾಡ್ಬೋದು ಸರ್. ಸೊ ಇದರ ರಿಮೂವಲ್ ಪ್ಲಸ್ ರೀಫಿಕ್ಸಿಂಗ್ ತರ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ನೀವೇ ಮಾಡ್ಕೊಟ್ಟಿರೋದು? ಟೋಟಲ್ ನಾವೇ ಮಾಡಿದ್ವಿ ಸರ್. ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆಯಾ? ತುಂಬಾ ಇದೆ ಸರ್, ತುಂಬಾ ಡಿಸೈನ್ಸ್ ಇದೆ ಇದರಲ್ಲಿ. ಯಾಕಂದ್ರೆ ಇವಾಗ ಇನ್ನೊಂದು ಕಸ್ಟಮರ್ಸ್ ಆಕ್ಚುಲಿ ಇನ್ನೂ ವರ್ಕ್ ಆನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಅದು ಹೇಗೆ ಮಾಡಿ ಒಂದ್ ಕಡೆ ಸ್ಟೇರ್ ಕೇಸ್ ಇರುತ್ತೆ, ಅಥವಾ ಒಂದು ಬೆಡ್ ಬಂದ್ಮೇಲೆ ಆ ಕಡೆಯಿಂದ ಜಾರಬಂಡಿ ತರ ಕೊಟ್ಟಿದ್ದೀವಿ. ಜಾರಬಂಡಿ ತರ. ಸೊ ಆ ತರ ಒಂದು ಕಾನ್ಸೆಪ್ಟ್ ವರ್ಕ್ ಮಾಡಿ ಆಪ್ಷನ್ಸ್ ಎಲ್ಲ ಇದೆ. ಎಸ್ ಸರ್. ಕಲರ್ ಎಲ್ಲ ಫಂಕಿ ಯೂಸ್ ಮಾಡಿದ್ದೀರಾ? ಟೋಟಲಿ ಸರ್. ಫುಲ್ ಒಂದು ಬ್ರೈಟ್ ಕಲರ್ಸ್ ಕೊಡೋಣ ಅಂತ ಹೇಳಿ ಮಗುಗೋಸ್ಕರ ಮಕ್ಕಳಿಗೆ ಹೆಂಗಿರಬೇಕು ಹಂಗೆ ಮಾಡಿದ್ದೀರಾ. ಕರೆಕ್ಟ್ ಆಗಿ ಚೆನ್ನಾಗಿದೆ ಸರ್. ಕಲರ್ ಸಕ್ಕತ್ತ ಮಾಡಿದ್ದೀರಾ. ಈ ಕಡೆ ಬಂದ್ರೆ ಇಲ್ಲಿ ಬಂದು ಸ್ಟಡಿ ಕೊಟ್ಟಿದ್ದೀವಿ ಸರ್. ಸೊ ಎರಡು ಪಕ್ಕ ಇಲ್ಲಿ ಬಂದು ಲೆಕ್ಕ ಗ್ಲಾಸ್ ಬರುತ್ತೆ, ಏನಾದ್ರು ಬರ್ಕೊಳ್ಳೋದು ಬರ್ಕೊಂಬೋದು. ಪ್ಲಸ್ ಇಲ್ಲಿ ಒಂದು ಪಿನ್ ಅಪ್ ಬೋರ್ಡ್ ತರನು ಕೊಟ್ಟಿದ್ದೀವಿ. ಪ್ಲಸ್ ಇಲ್ಲಿ ಬಾಟಮ್ ಯೂನಿಟ್ ವಿತ್ ಡ್ರಾವರ್ಸ್ ಬರುತ್ತೆ ಸರ್. ಟೋಟಲಿ ಪೆನ್ಸಿಲ್ ಡ್ರಾವರ್ಸ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ಯೂಸ್ ಮಾಡ್ಕೊಂಡು ಎಲ್ಲ ಹ್ಯಾಂಡಲ್ಲೆಸ್ ಅಲ್ವಾ ಸರ್? ಎಲ್ಲ ಹ್ಯಾಂಡಲ್ಲೆಸ್ ಸರ್. ಹ್ಯಾಂಡಲ್ಲೆಸ್ ಟೋಟಲ್ ಒಂದು ಮಗು ಏನ್ ಬೇಕು ಯೂಸ್ ಮಾಡ್ಕೊಳ್ಳೋಕೆ ಆ ತರ ಒಂದು ಸ್ಟಡಿ ಯೂನಿಟ್ ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀರಾ. ನೀವು ಅಲ್ಲಿ ಕೇಳಿದ್ರಲ್ಲ ಸರ್, ಒಳ್ಳೆ ಆಪ್ಷನ್ ಸರ್ ಇದು. ಆಕ್ಚುಲಿ ಕೊಟ್ಬಿಟ್ರೆ ಬರೀಬಹುದು, ಓಡಿಸ್ಕೊಬಹುದು. ಪ್ಲಸ್ ನೀವು ಅಲ್ಲಿ ಕೇಳಿದ್ರಲ್ಲ ಸರ್, ಅದು ಭಾರ ಹೆಂಗ್ ತಡೆಯುತ್ತೆ ಅಂತ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸರ್. ಈ ತರ ಒಂದು ಬ್ರಾಕೆಟ್ಸ್ ಕೊಟ್ಟಿರ್ತೀವಿ ಸರ್. ಸೊ ಇದೇ ಮೇನ್ ಸರ್. ಈ ತರ ಮಾಡ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಈ ತರ ಬ್ರಾಕೆಟ್ ಅಲ್ಲಿ ಯೂಸ್ ಮಾಡಿದಾಗ ವಾಲ್ ಅಲ್ಲಿ ಅದು ಹೆವಿ ತಗೊಳುತ್ತೆ. ಇದನ್ನೇ ಎಪ್ಕೋದವ್ರು ಏನ್ ಕೊಡ್ತಾರೆ ಅಂದ್ರೆ ಒಂದು ಬ್ರಾಕೆಟ್ ಬಂದು ಈಸಿಲಿ 35 kgs ತಗೊಳುತ್ತೆ. ಓಕೆ ಓಕೆ. ಸೊ ಎರಡು ಕಡೆ ಬ್ರಾಕೆಟ್ ಹಾಕ್ತಿವಿ, ವೆಯ್ಟ್ ಫುಲ್ ಕ್ಲೀನ್ ತಗೊಂಡ್ರೆ ಸರ್. ಅದ್ರ ಮೇಲೇನೆ ಇರುತ್ತೆ. ಎಸ್ ಸರ್. ಸ್ಕ್ರೂ ಎಲ್ಲ ಹೊಡೆಯೋದ್ ಬದಲು ಈ ತರ ಕಾನ್ಸೆಪ್ಟ್ಸ್ ಹೋದಾಗ ವೆಯ್ಟ್ ಪ್ಲಸ್ ತಗೊಂಬೇಕಾದ್ರೆ ಕಾಂಬಿನೇಷನ್ ಎಲ್ಲ ತೊಗೊಳುತ್ತೆ ಸರ್. ಚೆನ್ನಾಗಿ ಬರುತ್ತೆ. ಎಸ್. ಓಕೆ, ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಸರ್? ನೆಕ್ಸ್ಟ್ ಸರ್ ಇಲ್ಲಿ ಸೋಫಾನು ಮಾಡಿದ್ದೀವಿ. ಸೋಫಾಸ್ ನೀವು ಹೇಗೆ ನೋಡ್ತಿದ್ದೀರಾ ಅಂದ್ರೆ ಕಾಂಬಿನೇಷನ್ ಮಾಡಿದ್ವಿ ಸರ್. ನಮ್ಮ ಬಂದ್ಬಿಟ್ಟು ಇದೇನು ಲಿವಿಂಗ್ ಇರೋ ಥೀಮ್ ಇದೆ, ಈ ಒಂದು ಕ್ಯಾಮ್ರಿಕ್ ಕ್ಲೈಮೇಟ್ ಏನು ಯೂಸ್ ಮಾಡಿದ್ವಿ ಟಿವಿ ಯೂನಿಟ್ ಅಲ್ಲಿ, ಸೇಮ್ ಅದೇ ಕಾಂಬಿನೇಷನ್ ಅಲ್ಲಿ ನಾವು ಸೋಫಾಗೆ ಹೋಗಿದ್ದು ಸರ್. ಸೊ 3 ಸೀಟರ್ ಸೋಫಾ ಇಲ್ಲಿ ಕೊಟ್ಟಿದ್ದೀವಿ. ಅದ್ರ ಜೊತೆ 2 ಸೀಟರ್ ಅಲ್ಲಿ ಬಟ್ ಬಲ್ಕ್ ಜಾಸ್ತಿ ಬೇಡ ಅಂತೇಳಿ ಈ ತರ ಕೊಟ್ಟಿದ್ವಿ ಸರ್. ಸಿಂಪಲ್ ಆಗಿ ಸಿಂಪಲ್ ಆಗಿ ಲಿವಿಂಗ್ ಇರೋ ಸ್ವಲ್ಪ ಚಿಕ್ಕದಿರೋ ಕಾರಣ ಬಲ್ಕಿ ಜಾಸ್ತಿ ಬೇಡ ಅಂತೇಳಿ ಸಿಂಪಲ್ ಇರುವಂತ 2 ಸೀಟರ್ ಅದ್ರ ಜೊತೆಗೆ 3 ಸೀಟರ್ ಕೊಟ್ಟಿದ್ದೀವಿ ಸರ್. ಸೊ ಇದನ್ನ ಥೀಮ್ ಬೇಸ್ಡ್ ಅಂತ ಹೇಳ್ತೀವಿ ಸರ್. ಪ್ರಾಕ್ಟಿಕಾಲಿಟಿನೂ ಚೆಕ್ ಮಾಡಿ ಆ ಒಂದು ಕಲರ್ ಕಾಂಬಿನೇಷನ್ ಪ್ರಕಾರ ತಗೊಂಡು ಹೋಗ್ತೀವಿ. ಓಕೆ ಸರ್. ನೆಕ್ಸ್ಟ್ ಹೈಲೈಟ್ ಆಫ್ ದಿಸ್ ಹೌಸ್ ಮೇನ್ ಥಿಂಗ್. ಎಸ್ ಸರ್. ವುಡನ್ ಸ್ಟೇರ್ ಕೇಸ್. ಹೌದು ಸರ್. ಟೋಟಲ್ ಇದು ಬಂದು ಮಹಾಗೋನಿ ವುಡ್ ಅಲ್ಲಿ ಮಾಡಿದ್ವಿ ಸರ್. ಸೊ ಇದಕ್ಕೆ ಸ್ಟ್ರಕ್ಚರ್ ಹೆಂಗ್ ಪ್ರಿಪೇರ್ ಮಾಡ್ಕೊಂಡಿದ್ವಿ, ಫಸ್ಟ್ ನಾವು MS ಅಲ್ಲಿ ಮಾಡ್ತೀವಿ ಸರ್. MS ಅಲ್ಲಿ ಫುಲ್ ಸ್ಟ್ರಕ್ಚರ್ ಎಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಅದ್ರ ಟಾಪ್ ಕವರಿಂಗ್ ಆಗಿ ಈ ತರ ಒಂದು ಹಾರ್ಡ್ ವುಡ್ ಯೂಸ್ ಮಾಡಿದ್ವಿ ಸರ್. ಟೀಕಿಗೆ ಹೋಗೋದಾಯ್ತು, ಬಟ್ ಸ್ವಲ್ಪ ಎಕನಾಮಿನೂ ಜಾಸ್ತಿ ಬರ್ತಿತ್ತು ಟೀಕಲ್ಲಿ ಅಂತ ಹೇಳಿ ಫೈನಾನ್ಷಿಯಲ್ಸ್ ನಾವು ಪ್ಲಾನ್ ಮಾಡ್ಕೊಂಡು ಟೀಕ್ ಬಂದು ಮಹಾಗೋನಿಯಲ್ಲಿ ಹೋಗೋಣ ಅಂತೇಳಿ ಮಹಾಗೋನಿ ವುಡ್ ಅಲ್ಲಿ ಈ ಸ್ಟೇರ್ ಕೇಸ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸೊ ನೀವು ಹೇಳೋ ಪ್ರಕಾರ ಇದ್ರೊಳಗಡೆ ಸ್ಕೆಲೆಟನ್ ತರ MS ಬಂದಿದೆ. ಎಸ್ ಸರ್. ಎಸ್ ಸರ್. ಸ್ಕೆಲೆಟನ್ ಫುಲ್ MS. ಸೊ ಅದ್ರ ಮೇಲೆ ಸ್ಕಿನ್ ತರ ನೀವು ವುಡ್ ಅನ್ನ ಅಪ್ಲೈ ಮಾಡಿದ್ದೀರಾ. ಓಕೆ. ಸೊ ವೀಕ್ಷಕರೇ ನೋಡಬಹುದು, ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಒನ್ ಆಫ್ ದ ಕ್ರೇಜೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಸೊ ಯಾರು ಎಲ್ಲ ನೋಡಿದ್ರು ಕೂಡ ವುಡ್ ಅಲ್ಲೇ ಕೊಟ್ಬಿಟ್ಟು ವುಡ್ ಅಲ್ಲೇ ಫಿನಿಶಿಂಗ್ ಮಾಡ್ದಂಗೆ ಇರುತ್ತೆ. ಬಟ್ ಅದ್ರ ಬಾಳಿಕೆ ಚೆನ್ನಾಗಿ ಬರುತ್ತೆ MS ಅಲ್ಲಿ ಮಾಡಿರೋದ್ರಿಂದ. MS ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್. ಇದು ಟಫ್ ಅಂಡ್ ಗ್ಲಾಸ್ ಅಲ್ವಾ ಸರ್? ಟಫ್ ಅಂಡ್ ಗ್ಲಾಸ್, ಟೋಟಲ್ ಟಫ್ ಅಂಡ್ ಗ್ಲಾಸ್. ಆಮೇಲೆ ಒಂದೊಂದು ಸ್ಟೇರ್ ಕೇಸ್ಗೂ ನಾವು ಲೈಟಿಂಗು ಪ್ರೊವೈಡ್ ಮಾಡಿದ್ವಿ ಸರ್. ಸೊ ಅದಿನ್ನೂ ನಮಗೆ ನೋಡ್ಬೇಕಾದ್ರೆ ಒಂದು ಬ್ಯೂಟಿಫಿಕೇಶನ್ ತುಂಬಾ ಚೆನ್ನಾಗಿ ಕೊಡ್ತಿದೆ ಸರ್. ಚೆನ್ನಾಗಿ ಕಾಣ್ತಾ ಇದೆ ಸರ್, ಸಕ್ಕದಾಗಿ ಕಾಣ್ತಾ ಇದೆ ಆಕ್ಚುಲಿ. ಸೂಪರ್. ಸೊ ಇದಕ್ಕೆ ಬೇಕಾದ್ರೆ ನಾವು ಲೈಕ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬರುತ್ತಲ್ಲ ಆಟೋಮೆಟಿಕ್, ಅದನ್ನು ಮಾಡ್ಬೋದು ಸರ್. ಆಯ್ತು, ಇಲ್ಲಿ ಆಟೋಮೆಟಿಕ್ ಮಾಡಿಲ್ಲ ನಾವು, ಆ ಥರದ್ದು ನಾವು ಮಾಡ್ಬೋದು ಸರ್. ಮೋಷನ್ ಸೆನ್ಸರ್ ಸರ್, ಮೋಷನ್ ಸೆನ್ಸರ್ ಅಲ್ಲಿ ಅದನ್ನು ಕೊಡ್ಬೋದು. ಬಟ್ ನಾವು ಇಲ್ಲಿ ಸ್ವಿಚ್ ಪ್ರೊವೈಡ್ ಮಾಡಿ ಪ್ರತಿಯೊಂದಕ್ಕೂ ಒಂದೇ ಸರಿ ಆನ್ ಮಾಡಂಗೆ ಕೊಟ್ಟಿದ್ದೀವಿ ಸರ್. ಸರ್ ಹೀಗೆ ಮುಂದೆ ಹೋದ್ರೆ ಎಸ್ ಸರ್. ಸೊ ಕಿಚನ್ ನೋಡ್ಬೋದು ನೀವು. ಟೋಟಲಿ ಅಕ್ರಿಲಿಕ್ ಕಿಚನ್ ಮಾಡಿದ್ವಿ ಸರ್. ಬೇಸ್ ಫುಲ್ ಅಕ್ರಿಲಿಕ್ ಕಿಚನ್. ಸೈಜ್ ಏನಿದೆ ಸರ್? ಸೈಜ್ ಸರ್ ಸೈಜ್ ಬಂದಿದ್ದು 8ಕ್ಕೆ 6 ಇದೆ ಸರ್. ಅಕ್ವಾ ಬ್ಲೂ ಕಲರ್ ಯೂಸ್ ಮಾಡಿ ಸರ್. ಲೈಟೆಸ್ಟ್ ಕಲರ್ ಆಫ್ ದ ಬ್ಲೂ. ಯಾಕಂದ್ರೆ ಇದು ವಾಲ್ಯೂಮ್ ಚೆನ್ನಾಗಿ ತೋರಿಸುತ್ತೆ, ಲೈಟ್ ಇದ್ರ ಮೇಲೆ ಬಿದ್ದಾಗ ಒಳ್ಳೆ ರಿಫ್ಲೆಕ್ಷನ್ ಕೊಡುತ್ತೆ. ನೋಡ್ಬೇಕಾದ್ರೆ ಫುಲ್ ಚೆನ್ನಾಗಿರುತ್ತೆ ಸರ್. ಇದು ಲುಕ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಒನ್ ಆಫ್ ದ ಕ್ಲಾಸಿ ಲುಕ್ ಅಂತ. ಕ್ಲಾಸಿ ಲುಕ್ ಹೋಗ್ಬೋದು. ಆಸ್ ವೆಲ್ as ನೀವು ನೋಡ್ಬೋದು ಜಸ್ಟ್ 2 ಶೆಲ್ಫ್ ಪ್ರೊವೈಡ್ ಮಾಡಿದ್ವಿ ಸರ್. ಏನಂದ್ರೆ ನಂಗೆ ವಾಲ್ಯೂಮ್ ಕೊಡ್ಬೇಡಿ ಅಭಿಷೇಕ್, ಲೆಟ್ ಇಟ್ ವೆರಿ ಮಚ್ ಸಿಂಪಲ್ ಬಟ್ ಪ್ರಾಕ್ಟಿಕಲಿ ವೆರಿ ಮಚ್ ಯೂಸಬಲ್ ಅಂದ್ರು. ಸೊ ಅದಕ್ಕೋಸ್ಕರ ವಾಲ್ಯೂಮ್ ಪ್ರೊವೈಡ್ ಮಾಡಲ್ಲ, ಈಸಿಲಿ ಶೆಲ್ಫ್ ಕೊಟ್ಟಿದ್ದೀವಿ. ಇವರು ನಮ್ಮ ಕಸ್ಟಮರ್ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತುಂಬಾ ಕ್ಲಟರಿ ಇಲ್ದಿರೆ ಎಷ್ಟು ಬೇಕಷ್ಟು ಕ್ಲೀನ್ ಆಗಿ ಯೂಸ್ ಮಾಡ್ಕೊಳ್ಳುವಂತಾಗೆ ಕ್ಲೀನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೌದು ವೀಕ್ಷಕರೇ ನೋಡಿ, ಈಗ ಈ ತರ ಮಾಡಬಹುದು, ಬಟ್ ಆದ್ರೆ ಹಂಗೆ ಇಟ್ಕೊಬೇಕು, ಹಂಗೆ ಡಿಪೆಂಡ್ ಕಸ್ಟಮರ್ ಹೋಗುತ್ತೆ. ಈಗ ನಾವು ಈ ತರ ಕೊಟ್ಬಿಟ್ಟು ಹೆಂಗೆ ಇಟ್ಕೊಬಿಟ್ರೆ ಚೆನ್ನಾಗೂ ಕಾಣಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್. ಯೂಶುವಲಿ ಇಂಡಿಯನ್ ಫ್ಯಾಮಿಲಿ ಈ ತರ ಪ್ರಿಪೇರ್ ಮಾಡಲ್ಲ, ಕ್ಲೋಸ್ ಮಾಡ್ಬಿಡಿ ನಾವ್ ಹೆಂಗೆ ಬೇಕು ಹಂಗೆ ಇಟ್ಕೊಂಡ್ಬಿಡ್ತೀವಿ ಅನ್ನೋರೇ ಜಾಸ್ತಿ. ಇಲ್ಲಿ ಕ್ವಾಡ್ಸ್ ಕೊಟ್ಟಿದ್ದೀವಿ ಸರ್. ಕ್ವಾಡ್ಸ್ ಕೊಟ್ಟು ನೀವು ತುಂಬಾ ನಮ್ಮ ಪ್ರಾಜೆಕ್ಟ್ ನೋಡ್ಬೇಕಾಗಿದ್ರೆ ಬಾಟಮ್ ಅಲ್ಲಿ ಗ್ರೂ ಕೊಟ್ಟಿರ್ತೀವಿ. ಬಟ್ ಸರ್ ಸ್ಪೆಸಿಫಿಕಲ್ ನಾನು ಬಾಟಮ್ ಅಲ್ಲಿ ಗ್ರೂ ಬೇಡ ಅಭಿಷೇಕ್, ನಂಗೆ ಮೇಡನ್ನೇ ಇದನ್ನ ಒಂದು ಪ್ಲೇಸ್ ಮಾಡ್ಕೊಡಿ, ನೀರು ಆಚೆ ಬರ್ದಂಗೆ ಅಂದ್ರು. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಟಾಪ್ ಅಲ್ಲಿ ಇನ್ನೊಂದು ಥಿಕ್ನೆಸ್ ಆಫ್ ಗ್ರಾನೈಟ್ ಕ್ವಾಡ್ಸ್ ನ
ಟೋಟಲ್ ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಪೀಸನ್ನ ಕೊಟ್ಟಿದ್ದೀರಾ. ಇದು ಕೂಡ ತುಂಬಾ ರೇರ್, ಯಾಕಂದ್ರೆ ಕಾರ್ಡ್ಸ್ ಹಾಕೋರು ಈ ತರ ಕೇಳೋದಿಲ್ಲ ಯೂಶುವಲಿ. ಸೊ ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೇ ಬಂದಿದೆ, ಚೆನ್ನಾಗೂ ಕಾಣಿಸುತ್ತೆ. ಅಂಡ್ ಇದು ಗೋಲಾ ಹ್ಯಾಂಡಲ್ ಅಲ್ವಾ ಸರ್? ಗೋಲಾ ಪ್ರೊಫೈಲ್ ಅನ್ನ ಈ ತರ ಹಿಂಗೆ ಕೈ ಹಾಕ್ಬಿಟ್ಟು ಇದ್ರೊಳಗಡೆಯಿಂದ ಇದು ಮಾಡುವಂಥದ್ದು. ಟೋಟಲಿ ವಿತ್ ಬಾಟಲ್ ಪುಲ್ಔಟ್ಸ್ ಎಲ್ಲಾನು ನೀವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಅಂಡ್ ನಾರ್ಮಲ್ ನಮ್ದು ಏನು 3 ಬಾಸ್ಕೆಟ್ಸ್ ಬರುತ್ತೆ ಅದನ್ನ ಹಾಪ್ ಕಡೆ ಆಸ್ ಯೂಶುವಲ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಟ್ಯಾಂಡಮ್ ಬಾಕ್ಸ್ ಅಲ್ವಾ? ಟ್ಯಾಂಡಮ್ ಬಾಕ್ಸ್ ಸರ್, 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಕಾರ್ನರ್ ಅಲ್ಲಿ ಸರ್, ಇಲ್ಲಿ ಕಾರ್ನರ್ ಹೇಗೆ ಯುಟಿಲೈಸ್ ಮಾಡಿದ್ದೀವಿ? ಕಾರ್ನರ್ ಜಸ್ಟ್ ಒಂದು ಶೆಲ್ಫ್ ಕೊಟ್ಟಿವಿ ಸರ್, ಯಾಕಂದ್ರೆ ಮೇಜರ್ ಇವ್ರು ಯಾವುದು ಮೆಕ್ಯಾನಿಸಮ್ಸ್ ಬೇಡ ಅಭಿಷೇಕ್ ನನಗೆ. ಮೇಜರ್ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ನಾನು ಸ್ಟೋರ್ ಮಾಡಿರೋ ಕಾರಣ ನಾನು ಇದ್ರ ಕೊಡಿ ಅಂತಂದ್ರು, ಸೊ ಅದನ್ನೆಲ್ಲ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಆಮೇಲೆ ಈ ಸೆಂಟ್ರಲ್ಲಿ ಒಂಥರ ಎಂಬೋಸ್ಡ್ ಡೈಮಂಡ್ ಕಟ್ ಬಂದಿದೆಯಲ್ಲ, ಇದನ್ನ ಒಂದು 3D ಡೈಮೆನ್ಷನಲ್ ಟೈಲ್ಸ್ ಅಂತ ಹೇಳ್ತೀವಿ ಸರ್. ಸೊ ಅದೊಂದು 3D ಪ್ಯಾಟರ್ನ್ ಟೈಲ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಕ್ವಾಡ್ಸ್, ಬಾಟಮ್ ಯೂನಿಟ್ ಅಂಡ್ ಲಾಫ್ಟ್ 3ಕ್ಕೂ ಮ್ಯಾಚ್ ಆಗಿ ಲೈಟರ್ ಶೇಡ್ ಎಲ್ಲ ಪ್ಲಾನ್ ಮಾಡಿದ್ದೀವಿ ಸರ್. ಪ್ಲಾನ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸೈಜ್ ಬಂದ್ಬಿಟ್ಟು 1.5 ಅಡಿಗೆ 1 ಅಡಿ ಬರುತ್ತೆ ಸರ್. 1 ಅಡಿಗೆ 1 ಅಡಿ ಬರುತ್ತೆ ಸರ್. ಇಲ್ಲಿ ನಮಗೆ ಫುಲ್ ಎಂಟೈರ್ ಬೇಕು ಅಂದ್ರೂ ಹಾಕ್ಬೋದು, ಬಿಗ್ ಟೈಲ್ಸ್ ಕೊಡ್ಬೋದು ಸರ್. 6x4 ಹೋಗ್ಬೋದು ಸರ್. ಇವಾಗ ಕೆಲವೊಂದು ಸ್ಮಾರ್ಟ್ ಮಾರ್ಬಲ್ ಅಂತ ಬಂದಿದೆ, ಹೌದು ಟೈಲ್ ಹಾಕುವಂಥದ್ದು, ಅದು ನಾವಿಲ್ಲಿ ಹಾಕೊಬಹುದು ಸರ್. ಹಾಕೋಬಹುದು ಅಲ್ವಾ? ಯಾಕಂದ್ರೆ ಕೆಲವರು ಸೀಮ್ಲೆಸ್ ಇರ್ಲಿ ಅಂತ ಹೇಳ್ತಾರೆ. ನಮ್ಗೆ ಈ ತರ ಗ್ರೂಸ್, ತುಂಬಾ ಗ್ರೂಸ್ ಬರ್ತಾರೆ, ಎಂಟೈರ್ ಒಂದೇ ತರ ಬೇಕು ಅಂದ್ರೆ ಮಾಡಬಹುದು ಈಸಿಲಿ. ಬಿಗ್ ಇರುತ್ತದು, ಬಟ್ ಮಾಡ್ಕೊಡ್ತೀರಾ ನೀವು ಬೇಕಾದ್ರೆ. ಆಮೇಲೆ ವಾಟರ್ ಬಟ್ ಅಪ್ಲೈನ್ಸಸ್ ಸರ್? ಅಪ್ಲೈನ್ಸಸ್ ನಾವು ಪ್ರೊವೈಡ್ ಮಾಡಿ ಸರ್. ಸೊ ಅದನ್ನು ಬ್ಲಾಕ್ ಹೋಗಿರೋ ಕಾರಣ ವೈಟ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಂಡ್ವಿ. ಸೊ ಅಪ್ಲೈನ್ಸ್ ಕೌಂಟರ್ ಟಾಪೇ ತಗೊಂಡ್ರು. ನನಗೆ ಇದು ಕನ್ಸೀಲ್ಡ್ ಬೇಡ ಅಭಿಷೇಕ್, ಕೌಂಟರ್ ಟಾಪೇ ಕೊಡಿ, ಕ್ಲೀನಿಂಗ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಸೊ ಕೌಂಟರ್ ಟಾಪ್ ಹಾಬ್ ಕೊಟ್ಟಿದ್ದೀವಿ, ಆಸ್ ವೆಲ್ as ಚಿಮ್ನಿಲಿ ಹಿಂಡ್ವೇರ್ದು ಪ್ರೊವೈಡ್ ಮಾಡಿದ್ದೀರಾ. ಓಕೆ. ಲಾಫ್ಟ್ ಸೈಜ್ ಬಂದು ಟೋಟಲ್ ಆಗಿ ಸರ್ ಬಂದು ಪುಸ್ಟ್ ಓಪನ್ ಪ್ರೊವೈಡ್ ಮಾಡಿದ್ದೀವಿ. ಪುಸ್ಟ್ ಓಪನ್ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ ನಿಮಗೆ. ಅಂಡ್ ಫುಲ್ ಟೋಟಲ್ ಆಗಿ ಸ್ಟೋರೇಜ್ ಮಾಡ್ಕೊಂಡು ಒಳ್ಳೆ ಸ್ಪೇಸ್ ಇದೆ. ಸೊ ಆ ಒಂದು ಹೈಟ್ ಏನ್ ಬೇಕು ನಾವು ಸ್ಟೋರ್ ಮಾಡ್ಕೊಂಡು ಸರ್. ಇಲ್ಲಿ ಇದು ಒಂದು 3 ಫೀಟ್ ಇರ್ಬೋದು. 3 ಫೀಟ್ ಇದೆ ಸರ್, ಈಸಿಲಿ 3 ಫೀಟ್ ಇದೆ ಸರ್. ಸರ್ ವೈಟ್ ಅಲ್ವಾ? ಇದು ಪ್ಯೂರ್ ವೈಟ್ ಸರ್, ಪ್ಯೂರ್ ವೈಟ್ ಸರ್. ಅಲ್ಲಿ ಲ್ಯಾಮಿನೇಟ್ ಹೋಗಿದ್ದೀವಿ, ಬಾಟಮ್ ಅಲ್ಲಿ ಅಕ್ರಿಲಿಕ್ ಹೋಗಿದ್ದೀವಿ ಸರ್. ಅಕ್ರಿಲಿಕ್ನ ಹೋಗಿರುವಂಥದ್ದು. ಅಂಡ್ ವಾಟ್ ಅಬೌಟ್ ದಿಸ್? ಇಲ್ಲೊಂದು ಡಿಸೈನರ್ ಲೈಟ್ ಸರ್. ಯಾಕಂದ್ರೆ ಮೇಜರ್ ಈ ಕಿಚನ್ ನಾವು ಹೈಲೈಟ್ ಮಾಡಬೇಕಾಗಿದೆ, ಸ್ವಲ್ಪ ಲೈಟ್ ಇಂದ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಡಿಸೈನರ್ ಲೈಟ್ ನ ಹ್ಯಾಂಗ್ ಮಾಡಿ ನಾವು ಪ್ರೊವೈಡ್ ಮಾಡಿದ್ದೀವಿ ಸರ್. ಅದು ಕೂಡ ಇನ್ಕ್ಲೂಡೆಡ್ ಇಂಟೀರಿಯರ್ ಅಲ್ಲಿ? ಇಲ್ಲ, ಅದು ಎಕ್ಸ್ಕ್ಲೂಡಿಂಗ್ ಸರ್. ಸೊ ಫಿನಿಶಿಂಗ್ ಐಟಮ್ ಅಲ್ಲಿ ಬರುತ್ತೆ. ನಾನು ಹೇಳ್ದಂಗೆ ಸೋಫಾಸು, ಈ ಲೈಟಿಂಗ್ಸ್, ಕರ್ಟನ್ಸ್ ಅವೆಲ್ಲ ಫಿನಿಶಿಂಗ್ ಐಟಮ್ಸ್. ಬಟ್ ನೀವು ಪ್ರೊವೈಡ್ ಮಾಡಿ? ನಾವು ಪ್ರೊವೈಡ್ ಮಾಡ್ತೀವಿ ಸರ್, ಯಾಕಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಡ್ತೀವಿ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಒಂದು ಟಾಯ್ಲೆಟ್ ತೊಗೊಂಡಿವಿ ಸರ್, ಒಂದು ಡಬಲ್ ಟಾಯ್ಲೆಟ್ ತೊಗೊಂಡ್ವಿ. ಸೊ ಇನ್ನು ಮೈಕ್ರೋವೇವ್ ಸರ್ ತೊಗೊಂತಾರೆ, ಸೊ ಅದಕ್ಕೆ ಸ್ಪೇಸು ಮಾಡ್ಕೊಟ್ಟಿದ್ವಿ ಆಲ್ರೆಡಿ. ಮುಂದಕ್ಕೆ ಡಿಶ್ ವಾಷರು ನಾವು ಯೂಸ್ ಮಾಡ್ತೀವಿ ಅಭಿಷೇಕ್ ಅಂದಿದ್ರು, ಅದಕ್ಕೋಸ್ಕರ ಡಿಶ್ ವಾಷರ್ಗೂ ಸ್ಪೇಸ್ ಮಾಡಿದ್ವಿ ಸರ್. ಪ್ಲಂಬಿಂಗ್ ಪಾಯಿಂಟ್ಸ್ ಪ್ರತಿಯೊಂದು ಇಲ್ಲ ಪ್ರೊವೈಡ್ ಮಾಡಿದ್ವಿ. ಮುಂದೆ ಡಿಶ್ ವಾಷರ್ ಈಸಿಲಿ ಅರೇಂಜ್ ಮಾಡ್ಕೊಬಹುದು ಸರ್. ಇಲ್ಲಿಗೆ ಈ ಪ್ಲಂಬಿಂಗ್ ಪಾಯಿಂಟ್ಸ್ ಅಂತಂದ್ರೆ ಕನ್ಸ್ಟ್ರಕ್ಷನ್ ಬರುತ್ತೆ, ಅದು ಕನ್ಸ್ಟ್ರಕ್ಷನ್ ಬರುತ್ತೆ. ಸಿವಿಲ್ ಜೊತೆ ಇದಿರ್ಬೇಕು, ನೀವು ನಮ್ಮ ಇಂಟೀರಿಯರ್ ಟೀಮ್ ಜೊತೆಗೆ ನಾವು ಕಾಂಬಿನೇಟ್ ಮಾಡ್ಕೊಂಡು ಇದನ್ನ ಮಾಡ್ಕೊಟ್ಟಿದ್ದೀವಿ. ಓಕೆ ಫೈನ್ ಸರ್. ಈ ಕಡೆ ಬಂದ್ರೆ ಸೆಕೆಂಡ್ ಹೈಲೈಟ್ ಮನೆ ಇದ್ರದ ಹೈಲೈಟ್. ಓಕೆ ಸರ್, ಇದ್ರ ಬಗ್ಗೆ ಹೇಳ್ಬೋದಾ? ಈ ಮಂಟಪದ ಬಗ್ಗೆ ಹೇಳಿ ಸರ್. ಮೇನ್ ಆಗಿ ಸರ್ ನಮಗೆ ಇನಿಷಿಯಲ್ ಬಂದಾಗಲೇ ಹೇಳಿದ್ರು ಕನ್ಸ್ಟ್ರಕ್ಷನ್ ಟೈಮಲ್ಲಿ, ಅಭಿಷೇಕ್ ನನಗೊಂದು ಪೂಜೆ ತುಂಬಾ ಚೆನ್ನಾಗಿ ಬರಬೇಕು, ಯಾಕಂದ್ರೆ ಮೇನ್ಲಿ ಯು ಆರ್ ವೆರಿ ಮಚ್ ಆರ್ಥೋಡಾಕ್ಸ್, ನಂಗೆ ಆ ಥರ ಒಂದು ಪೂಜೆ ಮಾಡಿಕೊಡ್ಲೇಬೇಕಂದಿದ್ರು. ಸೊ ಸ್ಪೇಸ್ ಪ್ಲಾನಿಂಗ್ ಎಲ್ಲ ಮಾಡಿದ್ವಿ. ಕೊನೆ ಇಲ್ಲೇ ಡೈನಿಂಗ್ ಬೇಡ ಅಂದ್ರೆ ಕಾರಣ ಇಲ್ಲೇ ಪ್ಲಾನ್ ಮಾಡ್ಕೊಂಡ್ವಿ. ಇದು ನೀವು ನೋಡ್ಬೋದು ಸರ್, ಬಾಟಮ್ ಇಂದ 2 ಲೆವೆಲ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. 2 ಸ್ಟೆಪ್ ತರ ತಗೊಂಡು ಅದಾದ್ಮೇಲೆ ಇದೇ ನೀವು ನೋಡ್ತಾ ಇದ್ದೀರಲ್ಲ ಸರ್, ಟೋಟಲಿ ಟೀಕಲ್ ಮಾಡಿದ್ದೀವಿ. ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಐಟಮ್ ವಾಸ್ ಡಿಸೈನ್ ಅಂಡ್ ಅದ್ರ ಪ್ರಕಾರವಾಗಿ ನಾವು ಇದನ್ನ ಕಾರ್ವಿಂಗ್ ಮಾಡಿ ಮಾಡ್ತಿದ್ವಿ ಸರ್. ಇದನ್ನ ರೋಸ್ವುಡ್ ಫಿನಿಶ್ ಕೊಟ್ಟಿದ್ದೀರಾ? ರೋಸ್ವುಡ್ ಫಿನಿಶ್ ಕೊಟ್ಟಿದ್ದೀವಿ ಸರ್. ಸೈಜ್ ಏನು ಸರ್ ಇದ್ರದ್ದು? ಸರ್ ಸೈಜ್ ಬಂದ್ಬಿಟ್ಟು ನಿಮಗೆ ಅಗಲ ತಗೊಂಡಾಗ 2.5 ಅಡಿ ಬರುತ್ತೆ, ಹೈಟ್ ನಿಮಗೆ 6 ಅಡಿ ಬರುತ್ತೆ ಸರ್. 6 ಅಡಿ ಬರುತ್ತೆ. ಲೈಕ್ ಇದನ್ನ ಅಂದ್ರೆ ಇಲ್ಲಿ ಆನ್ ಸೈಟ್ ಮಾಡಿರೋದಾ ಅಥವಾ ನಮ್ಮ ಫ್ಯಾಕ್ಟ್ರಿಯಲ್ಲಿ ಮಾಡಿ ಅಲ್ಲಿಂದ ತರಿಸ್ಕೊಂಡಿವಿ ಸರ್. ಇದಕ್ಕೂ ನೀವು ನೋಡ್ಬೇಕಾದ್ರೆ ಡ್ರಾವರ್ಸ್ ಅಲ್ಲೂ ಪ್ರೊವೈಡ್ ಮಾಡಿದ್ವಿ ಸರ್. ಸೊ ಯು ಕ್ಯಾನ್ ಸಿ ಇದು. ಸೊ ಟೋಟಲ್ ಆಗಿ ಈ ಹಾರ್ಡ್ವುಡ್ ಅಲ್ಲೇ ಡ್ರಾವರ್ ಅನ್ನು ಪ್ರೊವೈಡ್ ಮಾಡಿದ್ದೀರಾ. ಓಕೆ. ಇದರೊಳಗಡೆ ಒಂದು ಚೆನ್ನ ಒಂದು ಇದು ಹಾಕ್ಬಿಟ್ರೆ, ಎಸ್ ಸರ್, ವೆಂಕಟೇಶ್ವರ ಒಂದು ಪ್ಲೇಸ್ ಹಾಕಿರೋದು ಬಹಳ ಚೆನ್ನಾಗಿ ಕಾಣುತ್ತೆ, ತುಂಬಾ ಲುಕ್ ಸಖತ್ತಾಗಿ ಬರ್ತಾ ಇದೆ. ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ನಿಮಗೆ ಸಿಗುತ್ತೆ ಸರ್. ಓಕೆ ಓಕೆ. ಸೊ ಈ ತರ ಬೇರೆ ಆಪ್ಷನ್ಸ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್, ಇದೆ ಆಪ್ಷನ್ಸ್ ಕೊಡ್ತೀವಿ. ಮೇನ್ ಡಿಪೆಂಡ್ ಇದಕ್ಕೆ ಸರ್, ಇಂಥದಕ್ಕೆಲ್ಲ ನಮಗೆ ಟೈಮ್ ಕೊಡಬೇಕು ಸರ್. ಮೇನ್ ಆಗಿ ಟೈಮ್ ಕೊಟ್ಟಾಗ ಏನಾಗುತ್ತೆ, ನಮ್ಮ ಡಿಸೈನರು ಅದಕ್ಕೆ ಡಿಸೈನ್ ಮಾಡ್ತಾರೆ, ಪ್ಲಸ್ ಇಂಥ ಕೆಲಸ ಮಾಡಕ್ಕೆ ನಮಗೆ ಸ್ವಲ್ಪ ಆನ್ ಸೈಟ್ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಸೊ ಒಂದು ಟೈಮ್ ನಮಗೆ ಕರೆಕ್ಟಾಗಿ ಪ್ರೊವೈಡ್ ಮಾಡಿದಾಗ ಒಂದು ಒಳ್ಳೆ ಈ ತರ ಗ್ರ್ಯಾಂಡ್ ಲುಕ್ ನಿಮಗೆ ನಾವು ಕೊಡ್ತೀವಿ ಬರುತ್ತೆ. ಓಕೆ ಸರ್. ಈ ಕಡೆ ಬಂದ್ರೆ ಇಲ್ಲಿ ಪ್ಯಾಂಟ್ರಿ ಸೊ ಇಲ್ಲಿಗೆ ಯುಟಿಲಿಟಿ ಪ್ರೊವೈಡ್ ಮಾಡಿದ್ವಿ ಸರ್. ಯುಟಿಲಿಟಿಗೆ ಗ್ಲಾಸ್ ಡೋರ್ ಕೊಟ್ವಿ, ನಾರ್ಮಲ್ ಡೋರ್ಸ್ ಕೊಡೋದ್ ಬದಲು ಒಂದು ಗ್ಲಾಸ್ ಡೋರ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ಇಲ್ಲಿಗೊಂದು ಯೂನಿಟ್ ತಗೊಂಡಿದ್ದೀವಿ ಸರ್. ಡ್ರಾವರ್ ಟಾಪ್ ಅಲ್ಲಿ 2 ಡ್ರಾವರ್ ಕೊಟ್ಟಿದ್ದೀವಿ, ಬಾಟಮ್ ಅಲ್ಲಿ ಬಂದು ಓಪನಬಲ್ ಶಟರ್ ಕೊಟ್ಟಿದ್ದೀವಿ. ಸೊ ಆಯ್ತಾ, ಜಸ್ಟ್ ಡ್ರಾವರ್ ಏನೇನು ಬೇಕೋ ಯುಟಿಲಿಟೀಸ್ ಅಲ್ಲಿ ಏನು ಬೇಕೋ ಅರೇಂಜ್ ಮಾಡ್ಕೊಬಹುದು ಸರ್. ಮೇಲ್ಗಡೆ 2 ಶೆಲ್ಫ್ ಪ್ರೊವೈಡ್ ಮಾಡಿ ಸರ್. ಜಸ್ಟ್ ಕೆಳಗಡೆ ಈ ಥರದ ಒಂದು ಆಂಗಲ್ ಪ್ರೊವೈಡ್ ಮಾಡ್ಕೊಂಡ್ವಿ, ಆಂಗಲ್ ಮೇಲೆ ಪ್ಲೇಸ್ ಮಾಡ್ಕೊಂಡು 2 ಪ್ಲೇ ಮಾಡ್ಕೊಂಡಿದ್ದೀವಿ. ಸಿಂಪ್ಲೆಸ್ಟ್ ಆಗಿದೆ ಇದು. ವೆರಿ ಮಚ್ ಸರ್. ಓಕೆ ಓಕೆ. ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ. ಮೇಲೆ ಹೋಗೋಣ ಸರ್. ಎಸ್. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ಸಂತೋಷ್ ಸರ್ ಮತ್ತೆ ಸೌಮ್ಯ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ ಇಬ್ರು? ಓಕೆ. ನಿಮ್ಮ ಮನೆ ನೋಡಿ ಆ್ಯಕ್ಚುಲಿ ನನಗೆ ಲೈಕ್ ಖುಷಿ ಆಯಿತು. ಯಾಕಂತಂದರೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ, ಇಂಟೀರಿಯರ್ ಎಲ್ಲ ಮಾಡಿದ್ದೀನಿ.
ತುಂಬ ಯುನೀಕನ್ನೆಲ್ಲ ಹಾಕ್ಬಿಟ್ಟಿದ್ದೀರಾ, ಒಳಗಡೆ ಸೇರಿಸ್ಬಿಟ್ಟಿದ್ದೀರಾ. ನನ್ನ ಕ್ವಶನ್ ಏನಂತಂದರೆ, ಲೈಕ್ ಈ ಐಡಿಯಾಸ್ ಎಲ್ಲ ಯಾರಿಗೆ ಬಂದಿದ್ದು? ಮೇಡಮ್ ಬಂದಿದ್ದ, ನಿಮಗೆ ಬಂದಿದ್ದ, ಅಥವಾ ವಿವಾದಿಂದ ಬಂದಿರೋದ? ಏನು ಹೇಳ್ತೀರಾ ಇದಕ್ಕೆ? ಸ್ವಲ್ಪ ಐಡಿಯಾಸ್ ಇವ್ರದೇ ಇರೋದು. ನಿಮ್ದಾ ಮೇಡಮ್? ಮೇಡಮ್ ಅವ್ರದೇ. ನಿಮ್ದೇನೆ. ಯಾವ್ದು ಇನ್ಪುಟ್ ಕೊಟ್ರಿ? ಈ ಸ್ಟೇರ್ ಕೇಸ, ದೇವ್ರ ಮನೆನ? ಯಾವ್ದು ನಿಮ್ಗೆ ಇಷ್ಟ ಆಗಿದ್ದು? ಯಾವ್ದು ಇದು ಬಂತು ಇದರಲ್ಲಿ? ದೇವ್ರ ಮನೆ. ಈ ಐಡಿಯಾ ಹೇಗೆ ಬಂತು ನಿಮ್ಗೆ, ದೇವ್ರ ಮನೆ ಈ ತರ ಬರಬೇಕು ಈ ಕತೆ ಅಂತ? ನಾನೇ ಇದು ಮಾಡ್ಕೊಂಡಿದ್ದೆ ಫಸ್ಟ್, ಈ ತರ ಬರ್ಬೇಕಂತ ಕಟ್ಟೆ ತೋರಿಸಿದೆ, ಇಟ್ಗಿಯಿಂದ ಈ ತರ ಬರ್ಬೇಕಂತ ಹೇಳಿದ್ದೆ ಬಿಲ್ಡರ್ಗೆ, ಅದೇ ತರ ಮಾಡ್ತೀನಿ. ಅದೇ ಥರನೇ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈಗ ವಿವಾ ಡಿಸೈನಿಂದ ಮಂಟಪ ಕೂಡ ಮಾಡಿದ್ದಾರೆ, ಲೈಕ್ ಅದು ಕೂಡ ಚೆನ್ನಾಗಿ ಬಂದಿದೆ. ಅದು ನಿಮ್ಗೆ ಹೇಗೆ ವಿಜುವಲೈಸ್ ಮಾಡಿ ನಮ್ಗೆ ಇಷ್ಟೇ ದೊಡ್ಡದು ಬರಬೇಕು ಆ ಥರ ಎಲ್ಲ ಹೇಗೆ ನಿಮ್ಗೆ ಐಡಿಯಾ ಬಂತು? ಇದು ಹೈಟ್ ನೋಡಿ ಅದರಿಂದ ಹೇಳಿದ್ದು, ಹೈಟ್ ಇಷ್ಟ ಇರಬೇಕು, ಅದ್ರ ಅಷ್ಟೇ ಬರ್ಬೇಕಂತ ಹೇಳಿ. ಇದೆಲ್ಲ ನಿಮ್ದೇ ಡಿಮಾಂಡ್ ಆಗಿದ್ರೆ? ಹೌದೌದು, ಮೆಜಾರಿಟಿ ಅವ್ರದೇ, ಮೇಡಮ್ದೇ ಡಿಮಾಂಡ್. ಸರಿ, ಮನೆಯಲ್ಲಿ ನಿಮ್ಮ ಇನ್ಪುಟ್ ಹೇಳಿ. ಫಾರ್ ಎಕ್ಸಾಂಪಲ್ ಡೋರು 8.5 feet ಇದೆ. ಸೊ ಇದು ನಿಮ್ಮ ಐಡಿಯಾನ ವಿವಾ ಕಡೆಯಿಂದ ಬಂದಿರೋದ? ಸ್ವಲ್ಪ ಅವರು ಸಜೆಷನ್ ಮಾಡಿದ್ರು, ಇದು ಇಷ್ಟು ಬಂದರೆ ಚೆನ್ನಾಗಿ ಕಾಣುತ್ತೆ ಸರ್ ಇಂದು ಅಂತ. ಓಕೆ, ಡೋರ್ ಚೆನ್ನಾಗಿ ಬಂದರೆ ಮನೆ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗುತ್ತೆ ಅಂತ. ನೀವು ಹೆಂಗೆ ಮನ್ಸು ಮಾಡಿದ್ರಿ? ಇಷ್ಟು ದೊಡ್ಡ ಡೋರ್ ಹೆಂಗಪ್ಪ ಮನೆಗೆ ಹಾಕ್ಸೋದು ಅಂತ ಏನು ಇದು ಅನಿಸಿಲ್ಲ ನಿಮಗೆ? ಯೂನಿಕ್ ಇದೆ ಸರ್, ಯೂನಿಕ್ ಇದೆ. ಜನರಲಿ ಎಲ್ಲ 6 ಅಡಿ 6.5 ಅಡಿ ಇರುತ್ತೆ ಅದು, ಬಟ್ ಇದು ಇದೇ ಹೈಲೈಟ್, ನಮ್ಮ ಮನೆದು ಮೇನ್ ಡೋರೇ ಹೈಲೈಟ್. ಡೋರು ಅಂದ್ರೆ ಪಕ್ಕದಲ್ಲಿ ಮಾಡಿರೋಂಥ ಒಂದು ಫ್ರೆಂಚ್ ವಿಂಡೋ ಸಕ್ಕತ್ತಾಗಿ ಬಂದಿದೆ. ನೆಕ್ಸ್ಟು ಲೈಕ್ ನಿಮ್ಮ ಮನೆಯ ತುಂಬ USP, ದೊಡ್ಡ USP ಅಂದರೆ ನಿಮ್ಮ ಸ್ಟೇರ್ ಕೇಸ್. ಇದ್ರ ಬಗ್ಗೆ ಹೇಳಿ ನಮಗೆ ಸ್ವಲ್ಪ, ನಿಮ್ಮ ಅನುಭವ ಹೇಳಿ. ಹೇಗೆ ನಿಮಗೆ ಐಡಿಯಾ ಬಂತು ಈ ಥರ ಮಾಡಬೇಕು? ಇದನ್ನು ವಿವಾದವ್ರಿಗೆ ಹೇಳಿದಾಗ ಅವರು ಒಪ್ಕೊಬೇಕಲ್ವಾ? ಅದು ಹೇಗೆ ಇದು ಬಂತು ಸ್ವಲ್ಪ ಹೇಳಿ ನಮ್ಗೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಬ್ಯಾಕ್ಗ್ರೌಂಡ್ ಅಂದರೆ ಈಗ ನಾವು ಜನರಲಿ ಅಂದರೆ ಸ್ಟೆಪ್ಸ್ ಏನು ಒಳಗಡೆ ನೋಡಿದ್ವಿ, ಎಲ್ಲ ಕಡೆ ಕಾಮನ್ ಅದು ಆ್ಯಕ್ಚುಲಿ. ಸೊ ನಾವು ಬಂದು ವುಡ್ಡಲ್ಲೇ ಹೋಗೋಣ ಅಂತ, ಬಟ್ ಸ್ಟಾರ್ಟಿಂಗಲ್ಲಿ ಟೇಕ್ ವುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಏನು. ಹೌದು ಹೌದು ಹೌದು. ಆಮೇಲೆ ಇವರು ವರ್ಕ್ ಅರೌಂಡ್ ಅಂದರೆ ಈ ಥರ ಒಂದು ವುಡ್ ಇದೆ ಅಂತ ಹೇಳಿದ್ರು, ಮಾಗಣಿ ಅಂತ. ಸೊ ಅದರಿಂದ ಇದಕ್ಕೆ ಹೋದ್ರೆ ಮಾಡಿದ್ವಿ. ಆ್ಯಂಡ್ ಇದನ್ನು ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ, ವಿವಾದವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ, ಲೈಕ್ ಅವ್ರ ಕಡೆಯಿಂದ ಆಗತ್ತೆ ಅನ್ನೋದು ಬಂತ, ಪಾಸಿಟಿವ್ನೆಸ್ ಬಂತ? ಇಲ್ಲ ಸರ್ ಇದು ಯಾಕೆ ಮಾಡಿಸ್ತೀರಾ ಸರ್ ಅಂತ ಆ ಥರ ಏನಾದರೂ? ಏನು ಕ್ವಶನ್ಸ್ ಕೇಳಿದ್ರು, ಅದೇನಂದ್ರೆ ಪಾಸಿಟಿವ್ ಅಲ್ಲೇ ಇರ್ತಾರೆ, ಮಾಡೋಣ ಅಂತ ಅನ್ನೋದು, ಎಲ್ಲದಕ್ಕೂ ಜೈ ಅಂತಾರೆ. ಹೌದೌದು, ಓಕೆ, ಮಾಡ್ಬಿಡೋಣ ಅಂದ್ರೆ ಮಾಡ್ಬಿಡೋಣ. ಓಕೆ. ಆಮೇಲೆ ಮೇಡಮ್ಗೊಂದು ಕೇಳ್ಬೇಕು ನಾನು, ನಿಮ್ಮ ಕಿಚನ್ ಮಾತ್ರ ನಿಜವಾಗ್ಲೂ ಲೈಕ್ ಒಂಥರ ಮಿನಿಮಲಿಸ್ಟಿಕ್ ಡಿಸೈನ್ಸ್ ಎಲ್ಲ ಮಾಡಿದ್ದೀರಾ ಅಲ್ವಾ? ಸೊ ಸಿಂಪಲ್ ಇದಕ್ಕೆ ಬಂದಿದೆ, ಸೆಲ್ಫ್ಸ್ ಎಲ್ಲ ಬಂದಿದೆ. ನಿಮಗೆ ಈ ಥರ ಐಡಿಯಾ ಹೇಗೆ ಬಂತು? ಸಿಂಪಲ್ ಆಗಿರಲ್ಲಪ್ಪ, ಏನು ಕ್ಲೋಸ್ ಗೀಸ್ ಏನು ಬೇಡ, ಹಂಗೆ ತಗೊಳ್ಬೇಕು, ಸೆಲ್ಫ್ ಅದು ಏನು ಜಾಸ್ತಿ ಬೇಡ ಅಂದಿದ್ವಿ, ನಾವು ಹೆಂಗೆ ಹೇಳಿದ್ವಿ ಹಂಗೆ ಮಾಡ್ಕೊಟ್ಟಿದ್ದಾರೆ, ಆ ಥರನೇ ಮಾಡ್ಕೊಟ್ಟಿದ್ದಾರೆ. ಬಟ್ ಹಂಗೆ ಅಂದರೆ ನೀವು ತುಂಬ ನೀಟಾಗಿ ಇಟ್ಕೋಬೇಕು ದಿನ ದಿನ ಆದರೆ ಅಲ್ವಾ? ಕಷ್ಟ ಇದೆ. ಓಕೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೇಳುವಂಥದ್ದು, ಲೈಕ್ ನೀವು ವಿವಾದ ಹತ್ರ ಹೋದಾಗ, ಅವ್ರ ಹತ್ರ ಹೋದಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಈ ಮನೆಯಲ್ಲಿ ಅವ್ರು ಹಾಕಿರೋ ಡಿಸೈನ್ಸ್ ಇರುತ್ತಲ್ಲ, ಅದು ನೀವು ಅನ್ಕೊಂಡಾಗೆ ಬಂತ? ಹೌದೌದು, 99% ಮ್ಯಾಚ್ ಆಗ್ತಾ ಇತ್ತು. ಸೊ ನೀವೇನೇನು ಅನ್ಕೊಂಡಿದ್ರಿ, ಎಲ್ಲಿ ಯಾವ ಥರ ಕಿಚನ್ ಬರಬೇಕು, ಯಾವ ಥರ ಸ್ಟೇರ್ ಕೇಸ್ ಬರಬೇಕು, ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರ, ಎಕ್ಸಿಕ್ಯೂಷನ್. ಆಮೇಲೆ ಡಿಸೈನ್ಸ್ ಅಲ್ಲಿ ಏನಾದರೂ ಚೇಂಜಸ್, ಇಲ್ಲ ನಮ್ಗೆ ಈ ಥರ ಬೇಕು ಆ ಥರ ಬೇಕು ಎಲ್ಲ ಮಾಡ್ಕೋಬೋದಾ? ಫ್ಲೆಕ್ಸಿಬಲ್ ಇದ್ದಾರೆ, ಡಿಸೈನ್ ಚೇಂಜ್ ಮಾಡ್ಕೊಡ್ತಾರೆ. ಆ್ಯಂಡ್ ಕಲರ್, ಆಮೇಲೆ ನಿಮ್ಮ ಡಿಸೈನ್ ರೆಡಿ ಆಗಿದೆ, ಇನ್ ಕೇಸ್ ಯು ವಾಂಟ್ ಸಮ್ ಅದರ್ ಕಲರ್ ಅಂದ್ರು ನಿಮ್ಮ ಮಾಡಿಫಿಕೇಶನ್ ಮಾಡ್ಕೊಡ್ತಾರೆ. ಲಾಸ್ಟ್ ಎಂಡ್ ಟೈಮಲ್ಲೂ ಕೂಡ ಮಾಡ್ಕೊಡ್ತಾರೆ. ಆಮೇಲೆ ಎಂಡ್ ಟೈಮಲ್ಲಿ ಅಷ್ಟೇ ಅಲ್ಲ, ಇನ್ನೊಂದಿದೆ, ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಏನೋ ಮಾಡ್ತಾ ಇರ್ತಾರೆ, ಆಮೇಲೆ ನಿಮ್ಗೇನೋ ಅನ್ಸುತ್ತೆ ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ, ಬೇಡಪ್ಪ ಇದೊಂಚೂರು ಚೇಂಜ್ ಮಾಡೋಣ ಅಂತ. ನಿಮ್ಮ ಮನೇಲಿ ಆ ಥರ ಏನಾದರೂ ಆಗಿದ್ದಿದೆಯಾ? ಆಸ್ ಇಟ್ ಈಸ್ ಡಿಸೈನು ಅಥವಾ ಸ್ವಲ್ಪ ಚೇಂಜಸ್ ಏನಾದರೂ? ಇದ್ರ ಪ್ಲಾನ್ ಪ್ರಕಾರನೇ ಆಗಿದೆ, ಏನು ಚೇಂಜಸ್ ಆಗಿಲ್ಲ. ಚೇಂಜಸ್ ಯಾಕಂದ್ರೆ ನಾವು ಭಾಳ ದಿವಸ ಹಿಂದೆ ಅಪ್ರೋಚ್ ಆಗಿದೆ ಅವ್ರಿಗೆ ಸರ್, ಮೋಸ್ಟ್ಲಿ 7-8 months ಆಯ್ತು. ಸೊ ನೀವು ಸ್ವಲ್ಪ ಸ್ವಲ್ಪ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಡಿಸೈನ್ ಮಾಡೋದಕ್ಕೆ ಟೈಮ್ ತಗೊಂಡ್ರೆ, ಎಕ್ಸಿಕ್ಯೂಷನ್ ಅಲ್ಲೇ ಟೈಮ್ ತಗೊಂಡ್ರೆ. ಓಕೆ ಓಕೆ, ಪ್ಲಾನ್ ಪ್ರಕಾರ. ಓಕೆ. ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಏನು ಅನ್ಕೊಂಡಿದ್ರಿ, ಏನು ಮಾಡಿದ್ದಾರೆ ಇವತ್ತು, ಎರಡು ಮ್ಯಾಚ್ ಆಗ್ತಾ ಇದೆಯಾ? ಹೌದೌದು, 100%. ಓಕೆ. ಮೇಡಮ್ ಕೇಳಬೇಕು, ನೀವು ಹೇಳಿ ಮೇಡಮ್. ಇಲ್ಲ ಹೆಂಗೆ ಹೇಳಿದ್ವಿ ಹಂಗೆ ಮಾಡಿದ್ದಾರೆ. ದೇವ್ರ ಮನೆ ನೀವು ಅನ್ಕೊಂಡಾಗೆ ಬಂದಿದ್ಯಾ? ಕಿಚನ್ ನೀವು ಅನ್ಕೊಂಡಾಗೆ ಬಂದಿದ್ಯಾ? ಹೆಂಗೆ ಹೇಳಿದ್ವಿ ಹಂಗೆ ಆ ಥರ ಮಾಡ್ಕೊಟ್ಟು ಬಂದಿದೆ. ಓಕೆ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದಿರ್ತಾರೆ ಮನೆ. ಯಾವಾಗ ಮನೆ ಓಪನಿಂಗ್ ಮಾಡಿರೋಂಥದ್ದು? ನಮ್ಮದು 2 months, ಮಾರ್ಚಲ್ಲಿ ಒಂದು 2 months ಆಗೋಯ್ತು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದಾಗ ಕೇಳಿದ್ರೆ ಯಾರು ಮಾಡ್ಕೊಟ್ಟಿರೋದು, ಇಂಟೀರಿಯರು ಯಾರು ಕಟ್ಟಿರೋದು? ನಾವು ಅಂದರೆ ಚೆನ್ನಾಗೇ ಬಂದಿರೋದು, ಭಾಳ ಜನ ಕೇಳಿದ್ದು, ರೆಫರ್ ಮಾಡಿದ್ದೀರಾ ಆಲ್ರೆಡಿ? ಓಕೆ. ಎಲ್ರಿಗೂ ಹೇಳಿದ್ದೀರಾ ವಿವಾದವರೇ ಮಾಡಿರೋದು ಅಂತ, ಆಲ್ರೆಡಿ ರೆಫರ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ರೆಫರ್ ಅಂತ ಬಂದಾಗ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ವಿವಾದವ್ರಿಗೆ ಕೆಲಸ ಕೊಡ್ಬೋದಾ? ಹೌದು, ಹೇಳಿ ಮತ್ತೆ, ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ನೀವು. ಅಫ್ಕೋರ್ಸ್ ಕೊಡ್ಬೋದು, ಚೆನ್ನಾಗಿ ಮಾಡ್ತಾರೆ. ಅಭಿಷೇಕ್ ಅವರು ಸಪೋರ್ಟಿವ್, ಟೀಮು ಚೆನ್ನಾಗಿದೆ, ಸೊ ವರ್ಕ್ ಕೊಡ್ಬೋದು. ವರ್ಕ್ ಕೊಡ್ಬೋದು. ಆ್ಯಂಡ್ ಇನ್ನೊಂದು ಫೈನಲ್ ಕ್ವಶನು, ಲೈಕ್ ವರ್ತ್ ಅನ್ನೋದೊಂದಿರುತ್ತೆ, ಏನಾದ್ರು ಖರ್ಚು ಮಾಡಿದ್ರೆ ವರ್ತ್ ಇರ್ಬೇಕು ಅದಕ್ಕೆ. ಇವತ್ತೇನು ನೀವು ಇವತ್ತು ಹಾಕಿದ್ದೀರಾ, ಇದು ಅಮೌಂಟ್ ಹಾಕಿದ್ದೀರಾ, ಇಸ್ ಇಟ್ ವರ್ತ್ ಇದೆಯಾ? ಅಫ್ಕೋರ್ಸ್ ಇಟ್ ಇಸ್ ವರ್ತ್ ಅಂತ ಹೇಳ್ತೀರಾ. ನಿಮಗೇನಂತ ಮೇಡಮ್? ಈಗ ನೀವೇ ಬಂದಿದ್ದೀರಾ ಸರ್, ನೋಡಿದ್ರೆ ಗೊತ್ತಾಗ, ನನಗನ್ಸ್ತಾ ಇದೆ, ಅದು ನಿಮಗನ್ಸ್ಬೇಕಲ್ಲ, ಬಹಳಷ್ಟು ಮನೆ ನೋಡಿರ್ತೀರ. ಹೌದು.
ಸೊ ಎಸ್, ನನಗಂತೂ ವರ್ತ್ ಅನಿಸ್ತಾ ಇದೆ, ನಿಮಗೆ ವರ್ತ್ ಅನ್ಸುತ್ತಾ? ಓಕೆ, ನೀವು ಸ್ಯಾಟಿಸ್ಫೈಡ್ ಇದ್ದೀರಾ? ವಿವಾದಿಂದ ಸ್ಯಾಟಿಸ್ಫೈಡ್ ಇದ್ದೀರಾ? ಒಂದು ತಮ್ಸ್ ಕೊಡ್ಬೋದು ವಿವಾಗೆ? ಕೊಟ್ಬಿಡಿ ಮತ್ತೆ ಹಾಗಾದರೆ. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಇವಾಗ ಎಲ್ಲಿದ್ದೀವಿ ಸರ್? ಇವಾಗ ಮಾಸ್ಟರ್ ಬೆಡ್ರೂಮ್ ಸರ್, ಮನೆಯ ಮೇನ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಸೊ ನಾವು ಹಿಂದೆ ನೀವು ನೋಡ್ತಿರ್ಬೋದು ಸರ್, ಈ ಒಂದು ವಾರ್ಡ್ರೋಬ್ ಹೇಗೆ ಮಾಡಿದ್ದೀವಿ ಅಂದರೆ ಇಟ್ಸ್ ಟೋಟಲಿ ಫ್ಲೋ ಟು ಸೀಲಿಂಗ್ ಲ್ಯಾಕ್ವೈಡ್ ಗ್ಲಾಸ್ ವಾರ್ಡ್ರೋಬ್ ಸರ್. ಸಪ್ರೇಟ್ ಲಾಫ್ಟ್ ಕಾಣಲ್ಲ ನಿಮಗೆ, ಒಂದೇ ಸ್ಟ್ರಕ್ಚರಲ್ಲಿ ಫ್ಲೋರ್ ಟು ಸೀಲಿಂಗ್ ಅಟ ಒಂದೇ ಶಟರ್ ಕೊಟ್ಟಿರ್ತೀವಿ ಸರ್. ಟೋಟಲ್ ನೋಡ್ಬೋದು ಸರ್, ಟೋಟಲ್ ಲ್ಯಾಕ್ವೈಡ್ ಗ್ಲಾಸು ವಿತ್ ಪ್ರೊಫೈಲ್ ಹ್ಯಾಂಡಲ್ ಬಂದಿರುತ್ತೆ ಸರ್. ಓಕೆ ಸರ್, ಕಲರ್ ಏನಿದು? ಸರ್ ಇದು ಬಂದು ಬೀಚ್ ಕಲರ್, ಬೀಚ್ ವಿತ್ ವೈಟ್ ಹೋಗಿದ್ದೀವಿ, ಫ್ರಾಸ್ಟಿ ವೈಟ್ ಕಾಂಬಿನೇಷನ್ಸ್. ಸೊ ಲೈಟ್ ಪ್ಯಾಟರ್ನ್ಸ್ಗೆ ಹೋಗಿದ್ದೀವಿ ಇಲ್ಲಿ, ಬೀಚ್ ಜೊತೆಗೆ ಲೈಟ್ ಕಾಂಬಿನೇಷನ್ ಫ್ರಾಸ್ಟಿ ವೈಟ್ ಲ್ಯಾಕ್ವೈಡ್ ಗ್ಲಾಸ್ ಹೋಗಿದ್ದೀವಿ ಸರ್. ಒಂದು ಡೌಟ್ ಇದೆ ನನಗೆ, ಮಕ್ಕಳೆಲ್ಲ ಇರ್ತಾರಲ್ವಾ, ಸೊ ಮನೇಲಿ ಈ ತರ ಗ್ಲಾಸ್ ಹಾಕೋದ್ರಿಂದ ಒಡೆದೋಗೋ ಸಾಧ್ಯತೆ ಇರಲ್ವಾ ಸರ್? ಇಲ್ಲ ಸರ್, ಯಾಕಂದ್ರೆ ಮೇನ್ ಏನ್ ಹೇಳ್ತೀವಿ ಅಂದ್ರೆ ನೀವು ಎರಡು ಕಡೆ ನೋಡಬಹುದು ಸರ್. ಟೋಟಲಿ ಈ ಗ್ಲಾಸ್ ಏನು ಬರುತ್ತೆ, ಲೆಫ್ಟ್ ರೈಟ್ ಟಾಪ್ ಬಾಟಮ್ 4 ಕಡೆನೂ ಇದನ್ನ ಪ್ರೊಫೈಲ್ ಹಾಕಿ ಕನ್ಸೀಲ್ ಮಾಡಿರಿ ಸರ್. ಇನ್ನೊಂದು ಏನಿರುತ್ತೆ ಅಂದ್ರೆ ನೀವು ಕೇಳ್ಬೋದು, ಈ ತರ ಪಾಯಿಂಟೆಡ್ ಆಗ್ಬಿಟ್ರೆ ನಾವು ಆಗಲ್ಲ, ಇದ್ರ ಮೇಲೆ ಆಯ್ತು ಸೈಡ್ಸ್ ಮಾಡಿದ್ದೀರಾ, ಸೆಂಟರ್ ಬಿದ್ರೆ ಏನಾಗುತ್ತೆ ಅಂತ ಕೇಳ್ಬೋದು. ಹೌದು, ಸೆಂಟರ್ ಬಂದು ಟಫ್ ಅಂಡ್ ಗ್ಲಾಸ್ ಸರ್ ಇದು. ಸೊ ಟಫ್ ಅಂಡ್ ಆಗಿರೋ ಕಾರಣ ಏನಾರು ಶಾಪ್ ಬಿತ್ತು ಹೊಡೆದ್ರು ನಿಮ್ಗೆ ಕ್ರ್ಯಾಕ್ ಬರುತ್ತೆ ಬದಲು ಇದು ಫುಲ್ ಚೂರ್ಚಾರ ಕೆಳಗೆ ಬೀಳಲ್ಲ. ಸೊ ಕ್ರ್ಯಾಕ್ ಬಂದ್ರೆ ನೋ ಇಶ್ಯೂಸ್, ವಿ ಕ್ಯಾನ್ ಅಗೇನ್ ಟೇಕ್ ಇಟ್ ಬ್ಯಾಕ್ ಟು ದ ಫ್ಯಾಕ್ಟ್ರಿ, ರಿಮೂವ್ ಮಾಡಿ ಮತ್ತೊಂದು ಗ್ಲಾಸ್ ಹಾಕೊಡ್ಬೋದು ಸರ್. ಹಾಕೊಡ್ಬೋದು. ಹೌದು, ಸೊ ಇದರಿಂದ ಹಾರ್ಮ್ ಇಲ್ಲ ಸರ್. ಟೋಟಲ್ ಟಫ್ ಅಂಡ್ ಏನು ಹಾರ್ಮ್ ಇಲ್ಲ, ನಿಮಗೆ ತೊಂದರೆ ಇಲ್ಲ ಅಂತ ಏನಿಲ್ಲ ಸರ್ ಇದಕ್ಕೆ. ಅಂಡ್ ಇದ್ರದ್ದು ಹ್ಯಾಂಡಲ್ ಚೆನ್ನಾಗಿದೆ, ಟಾಪ್ ಟು ಬಾಟಮ್ ಫುಲ್ ಪ್ರೊಫೈಲ್ ಟೋಟಲ್ ಆಗಿ ಹ್ಯಾಂಡಲ್ ತರ ಆಕ್ಟ್ ಆಗುತ್ತೆ ಸರ್. ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳ್ತೀರಾ ಸರ್? ಅಂಡ್ ಇದು ಯಾವ ಕಲರ್ ಸರ್? ಇದು ಗೋಲ್ಡನ್ ಆಯ್ತು? ಇಲ್ಲ ಸರ್, ಗೋಲ್ಡ್ ಅಲ್ಲ, ಸ್ವಲ್ಪ ಕಾಪರ್ ಲೈಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಕಲರ್ ಅಲ್ಲಿ ಕಾಪರ್ ಅನ್ನಂಗೂ ಇಲ್ಲ, ತರ ಗೋಲ್ಡನ್ ಅಂತಾನೂ ಇಲ್ಲ. ಆ ಮಿಡಲ್ ಒಂದು ಪೋರ್ಷನ್ ಅಲ್ಲಿ ಇದನ್ನ ತಗೊಂಡಿದ್ವಿ ಸರ್. ಓಕೆ, ಸೊ ಇದಕ್ಕೆ ಯಾವುದೇ ಲಾಫ್ಟ್ ಬರೋದಿಲ್ಲ ಅಲ್ವಾ? ಲಾಫ್ಟ್ ಬರಲ್ಲ ಸರ್, ಅಂದ್ರೆ ಈ ಸ್ಪೇಸ್ ಏನ್ ಕೊಡ್ತೀವಿ ನಾವು ಮೇಲ್ಗಡೆ, ಇದನ್ನ ಲಾಫ್ಟ್ ನೀವು ಕನ್ಸಿಡರ್ ಮಾಡ್ಕೊಬಹುದು. ಅದು ಬಿಟ್ರೆ ಶೆಲ್ಫ್ಸ್, ಹ್ಯಾಂಗರ್ ರಾಡ್ಸ್, ಡ್ರಾವರ್ಸ್, ಎನಿ ಕಾಂಬಿನೇಷನ್ ಕ್ಯಾನ್ ಬಿ ಡನ್ ಇನ್ ದ ಇಂಟರ್ನಲ್ ಸರ್. ಮಾಡ್ಕೋಬಹುದು ಸರ್. ಫಿಟ್ಟಿಂಗ್ಸ್ ಎಲ್ಲ ಲೈಕ್ ಯಾವ್ದು ಇರುತ್ತೆ, ಕಂಪನೀಸ್ ಇರುತ್ತೆ ಸರ್? ಇದು ಬಂದು ನಮ್ದು ಇಲ್ಲೇ ಪಿನೆ ಮ್ಯಾನುಫ್ಯಾಕ್ಚರಿಂಗ್ ಸರ್. ಇದು ಪಿನೆ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡ್ ಬಂದು ನಾವು ಇದು ಫಿಟ್ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಹೆಟಿಕಲ್ ಎಲ್ಲ ಇದು ಬರಲ್ಲ, ಅದಕ್ಕೋಸ್ಕರ ನಮ್ದು ಪಿನೆ ಮ್ಯಾನುಫ್ಯಾಕ್ಚರಿಂಗ್ ಏನ್ ಬರುತ್ತೆ ಅದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದು ನಮ್ಮ ಕಾರ್ಪೆಂಟರ್ ಟೈಮ್ ಇಂದ ಹಾಕೊಡ್ತಾರೆ. ಸ್ಲೈಡಿಂಗ್ ಚಾನಲ್ಸ್ ಎಲ್ಲ ಅದನ್ನು ಅಷ್ಟೇ ಸರ್, ಲೋಕಲಿ ಪ್ರಿಪೇರ್ಡ್ ಇದರಲ್ಲೇ ಪಿನ್ಯಾದಲ್ಲೇ ಸರ್. ಪಿನ್ಯಾದಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ಡ್. ಓಕೆ ಓಕೆ ಓಕೆ. ಬಟ್ ಚೆನ್ನಾಗಿರುತ್ತೆ ಸರ್, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಇದನ್ನ ಒಂದು 6 years ಇಂದ ಟೈ ಅಪ್ ಆಗಿದ್ದು ಮಾಡ್ತಾ ಇದೀವಿ. ಒಳ್ಳೆ ಸರ್ವಿಸ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ, ನಾಟ್ ಅ ಪ್ರಾಬ್ಲಮ್ ಸರ್. ಓಕೆ ಓಕೆ ಫೈನ್. ಈ ಕಡೆ ಮುಂದೆ ತೋರಿಸಿದ್ದು, ಒಳಗಡೆ ಇಂಟೀರಿಯರ್ ತೋರಿಸ್ಬಿಡೋಣ. ಏನು ಸ್ವಲ್ಪ ಏನೇನು ಮಾಡಿದ್ದೀರಾ, ಯಾವ್ಯಾವ ತರ ಡಿಸೈನ್ಸ್ ತಗೊಂಡಿದ್ದೀರಾ? ಸೊ ಇಲ್ಲಿಗೆ ಹ್ಯಾಂಗರ್ ರಾಡ್ ವಿತ್ ಡ್ರಾವರ್ ಒಂದು ಶೆಲ್ಫ್ ನಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕಾಮನ್ ಆಗಿ ಮಾಡಿದ್ದೀರಾ ಅಲ್ವಾ? ಓಕೆ, ಯೂಶುವಲ್ ಡಿಸೈನ್. ಎಸ್ ಸರ್, ಅಂದ್ರೆ ಇವರು ಜಸ್ಟ್ ಡೇ ಟು ಡೇ ಯೂಸ್ ಮಾಡುವಂತ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಇನ್ನೊಂದು ಡ್ರೆಸ್ ಅದು ತೋರಿಸಿ, ಒಂದೊಂದು ವಾಕಿನ್ ಕಾನ್ಸೆಪ್ಟ್ ಇದೆ, ಅಲ್ಲಿಗೆ ಮೇಜರ್ ಯೂನಿಟ್ ಅಲ್ಲಿದೆ. ನಮ್ಮ ವೀಕ್ಷಕರು ಯೋಚನೆ ಮಾಡ್ತಿರ್ತಾರೆ ಏನ್ ಬಟ್ಟೆಗಳೆಲ್ಲ ಕಮ್ಮಿ ಇದೆಯಲ್ಲ ಅಂತ, ಬಟ್ ಅದ್ರ ಸರ್ಪ್ರೈಸ್ ಇದೆ ಅಲ್ವಾ? ವೀಕ್ಷಕರೇ, ಇಲ್ಲಿ ಇಲ್ಲದೆ ಇರೋದು ಇಲ್ಲಿ ಪಕ್ಕದಲ್ಲಿದೆ, ಅದೇನಂತ ತೋರ್ಸೋಣ, ಇಲ್ಲಿ ಬನ್ನೋಣ ಫಸ್ಟ್. ಸರ್ ನೆಕ್ಸ್ಟ್ ನೀವು ನೋಡ್ಬೋದು ಸರ್, ಹೆಡ್ ಬೋರ್ಡ್ ಮಾಡಿದೀವಿ. ಅಗೇನ್ ಈ ಹೆಡ್ ಬೋರ್ಡ್ ಬಂದು ನಾವು ಫ್ರಮ್ ದಿ ಫ್ಲೋರ್ ಟಿಲ್ ದ ಸೀಲಿಂಗ್ ಇದನ್ನು ಅದೇ ಮಾಡಿದ್ವಿ. ಯಾಕಂದ್ರೆ ಟೋಟಲ್ ಪ್ರೀಮಿಯಂ ಆಗಿ ಬೇಕಾಗಿತ್ತು ಅಂದ್ರು, ಆಸ್ಥೆಟಿಕ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದು ಫ್ಲೋಟೋ ಸೀಲಿಂಗ್ ವಾರ್ಡ್ರೋಬ್ ತರಾನೇ ಫ್ಲೋಟೋ ಸೀಲಿಂಗ್ ಹೆಡ್ ಬೋರ್ಡ್ ತಗೊಂಡಿದ್ದೀವಿ ಸರ್. ಇಲ್ಲಿ ಅಂದ್ರೆ ಪಕ್ಕದಲ್ಲಿ ಇಲ್ಲಿ ಕೆಳಗಡೆನೂ ಕೂಡ ಅಪೋಲ್ಸ್ಟ್ರಿ ವರ್ಕ್ ಮಾಡಿದ್ದೀವಿ ಸರ್. ಯಾಕಂದ್ರೆ ಈ ಕಾಟ್ ಏನ್ ಮಾಡಿದೀವಿ, ಕಾಟ್ಗೂ ಲ್ಯಾಮಿನೇಟ್ ಕೊಡ್ದಿರೆ ಟೋಟಲ್ ಆಗಿ ಇದು ಅಪೋಲ್ಸ್ಟ್ರಿ ವರ್ಕ್ ಮಾಡಿದೀವಿ ಇಲ್ಲಿಗೆ. ಬಟ್ ಇದು ವಿತೌಟ್ ಸ್ಟೋರೇಜ್ ಕಾಟ್ ಸರ್. ಕಾಟ್ಗಿನ್ ಸ್ಟೋರೇಜ್ ಬೇಡ ಅಂತ ಹೇಳಿದ್ರು, ಸೊ ವಿತೌಟ್ ಸ್ಟೋರೇಜ್ ಕಾಟ್ ಸರ್. ಇಲ್ಲಿ ಸ್ಟೋರೇಜ್ ಇಲ್ಲ ಇದಕ್ಕೆ. ಎಸ್ ಸರ್. ಓಕೆ, ಸೂಪರ್. ಅಪ್ ಟು ಫಾಲ್ ಸೀಲಿಂಗ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಮಾಡ್ಕೋಬಹುದು. ಯಾರಾದ್ರೂ ಇದ್ರೊಳಗಡೆ ಇಲ್ಲಿ ಏನಾದ್ರು ಸ್ಟೋರೇಜ್ ಗಿರೇಜ್ ಬೇಕಂದ್ರೂ ಮಾಡ್ಕೊಡ್ಬೋದು. ಸೇಫ್ ತರ ಪ್ಲಾನ್ ಮಾಡ್ತಾರ ಅಂದ್ರು ನಾವು ವಾಲ್ಸ್ ಅಲ್ಲಿ ಕನ್ಸಿಲ್ ಮಾಡಿ ಮಾಡ್ಕೊಡ್ತಿರಬೇಕಾದ್ರೆ. ಈ ಕಡೆ ಬಂದ್ರೆ ಅದು ಫುಲ್ ಸ್ಟಡಿ ಯೂನಿಟ್ ಸರ್. ಸೊ ಟಾಪ್ ಅಲ್ಲಿ ವಾಲ್ ಯೂನಿಟ್, ಬಾಟಮ್ ಅಲ್ಲಿ ಮತ್ತೆ ಒಂದು ಬೇಸ್ ಯೂನಿಟ್ ಕೊಟ್ಟಿದ್ವಿ, ಲ್ಯಾಕ್ವೈಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ವಿ. ಸೊ ಯಾರು ಬರ್ಕೊಳ್ಳೋ ನೋಟ್ಸ್ ಏನಾದ್ರು ಈಸಿಲಿ ಬರ್ಕೊಬಹುದು ಸರ್. ಬರ್ಕೋಬಹುದು. ಚೆನ್ನಾಗಿ ಮಾಡಿದ್ದೀರಾ. ಈ ಕಡೆ ಒಂದು ಫ್ರೆಂಚ್ ವಿಂಡೋ ಬಂದಿದೆ ಸರ್. ಫ್ರೆಂಚ್ ವಿಂಡೋ ಮಾಡ್ಕೊಂಡಿದ್ದೀವಿ. ಕರ್ಟನ್ಸ್ ಇಲ್ಲಿ ಏನ್ ಮಾಡಿ ಟ್ರ್ಯಾಕ್ ಹಾಕಿದ್ವಿ ಸರ್. ಚಾನಲ್ಸ್ ಹಾಕ್ಲಿಲ್ಲ, ನಮ್ಮ ಫಾಲ್ ಸೀಲಿಂಗ್ ಬರುವಂತ ಒಂದು ಚಿಕ್ಕ ಟ್ರ್ಯಾಕ್ ಪ್ರೊವೈಡ್ ಮಾಡಿ ಸ್ಲೀಕ್ ಆಗಿ ಕಾಣುತ್ತಿದ್ದು. ಸೊ ಅದಕ್ಕೋಸ್ಕರ ಸ್ಲೀಕ್ ಮಾಡ್ಕೊಂಡು ಸಿಂಗಲ್ ಕರ್ಟನ್ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಗೊತ್ತೇ ಆಗೋದಿಲ್ಲ ಸರ್, ಆ ತರ ಪ್ಲಾನ್ ಮಾಡಿ. ಈ ಕರ್ಟನ್ ನೀವೇ ಪ್ರೊವೈಡ್ ಮಾಡ್ತೀವಿ? ಎಸ್ ಹೌದು ಸರ್, ನಾವೇ ಪ್ರೊವೈಡ್ ಮಾಡಿ. ಮೇಲೆ ನೋಡ್ತಿದ್ವಿ ಅಂದ್ಮೇಲೆ ಫಾಲ್ ಸೀಲಿಂಗ್ ಸರ್. ಸೊ ಅಗೇನ್ ಫಾಲ್ ಸಿಂಗಲ್ ಪ್ಯಾನಲ್ ಲೈಟ್ಸ್ ವಿತ್ ಕೋಲೈಟ್ಸ್ ಕೊಟ್ಟಿದ್ದೀವಿ. ಟೋಟಲ್ ಆಗಿ 2 ಸೀಲಿಂಗ್ ಡಿವೈಡ್ ಮಾಡ್ಕೊಂಡಿವಿ ಸರ್. ಐಲ್ಯಾಂಡ್ ಇದೆ, ಪೆರಿಫರಲ್ ಇದೆ, 2 ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಒಂದು ಎಲಿಗೆಂಟ್ ಲುಕ್ ಸರ್, ಜಾಸ್ತಿ ಕರ್ವ್ಸ್ ಕೊಡು, ಸೈಡ್ ಕರ್ವ್ಸ್ ಕೊಟ್ಟು ಒಂದು ಎಲಿಗೆಂಟ್ ಲುಕ್ ನ ಪ್ಲಾನ್ ಮಾಡಿದ್ವಿ ಸರ್. ಸಿಂಪಲ್ ಆಗಿ ಸರ್. ಇದೇ ಕರ್ವ್ ಏನ್ ಮಾಡಿದೀವಿ ಹಾಗೆ ನಾವು ಡ್ರೆಸ್ಸರ್ ಮೇಲೂ ತಂದಿವಿ ಸರ್ ಇಲ್ಲಿ. ಸೊ ಅದು ಕರ್ವ್ ಪ್ಯಾಟರ್ನ್ ಡ್ರೆಸ್ ಏನೇ ಹೋಗಿದ್ವಿ. ಜಸ್ಟ್ ನಾರ್ಮಲ್ ಒಂದು ಸ್ಕ್ವೇರ್ ಮಿರರ್, ರೆಕ್ಟಾಂಗಲ್ ಮಿರರ್ ಆ ತರ ಹೋಗೋದ್ ಬದಲು ಕರ್ವ್ಡ್ ಮಿರರ್ ಕೊಟ್ಟಿದ್ದೀವಿ. ಡಿಸೈನರ್ ಮಿರರ್ ತರ ಆಕ್ಟ್ ಆಗುತ್ತೆ. ಕೆಳಗಡೆ ಒಂದೇ ಒಂದು ಡ್ರಾವರ್ ಸರ್. ಸೊ ವೆರಿ ಮಚ್ ಸಫಿಷಿಯಂಟ್ ಅಂಡ್ ಈಸಿಲಿ ಯೂಸಬಲ್ ಪ್ರಾಕ್ಟಿಕಲ್ ವರ್ಕ್ ಸರ್. ಪ್ರಾಕ್ಟಿಕಲ್ ಸಿಂಪಲ್ ಆಗಿದೆ. ಎಸ್ ಸರ್. ಈ ಮಿರರ್ ನೀವೇ ಪ್ರೊವೈಡ್ ಮಾಡಿದ್ದೀರಾ? ಎಸ್ ನಾವು ಪ್ರೊವೈಡ್ ಮಾಡಿದ್ದೀವಿ ಸರ್. ಇದರಲ್ಲಿ ಇನ್ನೂ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಸೊ ಟೆಂಪ್ಲೇಟ್ ಮಾಡ್ಕೊಂಡಿದ್ದೀವಿ. ಟೆಂಪ್ಲೇಟ್ ಮಾಡ್ಕೊಂಡು ಆ ಟೆಂಪ್ಲೇಟ್ ಹಂಗೆ ಮಿರರ್ ಫ್ಯಾಕ್ಟರಿಗೆ ಹೋಗುತ್ತೆ. ಆ ಟೆಂಪ್ಲೇಟ್ ಪರ ನಾವು ಕಟ್ ಮಾಡ್ಕೊಂಡು ಪಾಲಿಶ್ ಮಾಡಿ ನಾವಿಲ್ಲಿ ಪ್ಲೇಸ್ ಮಾಡ್ತೀವಿ ಸರ್. ಟೆಂಪ್ಲೇಟ್ ಮಾಡಿ ಅದನ್ನ ಕಟ್ ಮಾಡ್ತೀವಿ ಸರ್. ಓಕೆ, ಈ ರೀತಿ ಟೆಂಪ್ಲೇಟ್ ಯಾವ ತರ ಬೇಕಾದ್ರೂ ಮಾಡಬಹುದು ಸರ್. ಎನಿ ಡಿಸೈನ್ ಕ್ಯಾನ್ ಬಿ ಡನ್ ಇನ್ ದ ಟೆಂಪ್ಲೇಟ್, ಮತ್ತೆ ಅಲ್ಲಿ ನಾವು ಕೊಟ್ಟು ಮಾಡಿಸಬೇಕಾಗುತ್ತೆ. ಓಕೆ, ಬನ್ನಿ ಸರ್. ಸರ್ಪ್ರೈಸ್ ಸರ್. ಎಸ್. ಸೊ ಇಲ್ಲಿ ನೋಡಬಹುದು ಸರ್, ಪಾರ್ಟಿಷನ್ ಇದೆ. ಏನಕ್ಕೆ ಈ ಪಾರ್ಟಿಷನ್ ಮಾಡಿದೀವಿ ಅಂದ್ರೆ ಈ ಪಾರ್ಟಿಷನ್ ಹಿಂಭಾಗನೂ ಒಂದು ವಾರ್ಡ್ರೋಬ್ ಇದೆ ಸರ್. ಫಸ್ಟ್ ಪಾರ್ಟಿಷನ್ ಬಗ್ಗೆ ಹೇಳಿ. ಎಸ್ ಸರ್. ಸೊ
ಪಾರ್ಟಿಷನ್ ಮೇಲೆ ಫ್ಲೂಟೆಡ್ ಪಾರ್ಟಿಷನ್ ಸರ್ ಇದು ಟೋಟಲಿ ನಿಮ್ಗೆ ಅಲ್ಯೂಮಿನಿಯಂ ಬಲ್ ಬರುತ್ತೆ. ಅಲ್ಯೂಮಿನಿಯಂ ಅಲ್ಲಿ ಕೋಟಿಂಗ್ ಮಾಡ್ತಾರೆ ಪೇಂಟ್ ನ ಅಂಡ್ ಇದು ಫ್ಲೂಟೆಡ್ ಕಾಂಬಿನೇಷನ್. ಯಾಕಂದ್ರೆ ಒಂದು ಪ್ರೈವೇಸಿ ಇರೋಂಥ ಜಾಗದಲ್ಲ ಈ ತರ ಫ್ಲೂಟೆಡ್ಸ್ ಅದು ಬಂದು ಟೋಟಲ್ ಆಗಿ ಒಂದು ಲ್ಯಾಕರ್ಡ್ ಗ್ಲಾಸ್ ಅದ್ರಲ್ಲಿ ಹೋಗ್ಬೋದು ಸರ್ ನಾವು ಸ್ಮಜ್ಜಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್. ಸೊ ಇದು ಒಂದೇ ಬಿಡುತ್ತೆ ಅಂತ ಹೇಳ್ತೀರಾ. ಸೊ ನಿಮ್ಮ ಸರ್ಪ್ರೈಸು ಬಂದಿದೆ, ಇಲ್ಲೇ ಸರ್ಪ್ರೈಸ್ ಇದೆ ವೀಕ್ಷಕರೇ. ಸೊ ಮೇಡಮ್ ಸಾರೀಸ್ ನೋಡಿ ಸರ್ಪ್ರೈಸ್ ಆಗಬೇಡಿ, ಬಟ್ ಆದರೆ ಮಾಡಿರುವಂಥ ಡಿಸೈನ್ಸ್ ನೋಡಿ ಇಲ್ಲಿ. ಓಕೆ, ಸೊ ಕಂಪ್ಲೀಟ್ ಆಗಿದೆ ಸಾರಿ ಯೂನಿಟ್ ಅಲ್ವಾ? ಕಂಪ್ಲೀಟ್ ಸ್ಯಾರಿ ಯೂನಿಟ್ ಸರ್. ಸ್ಯಾರಿ ಪ್ಲಸ್ ಅವ್ರ ಬ್ಯಾಂಗಲ್ಸ್ಗೆ ಪ್ಲಸ್ ಅವ್ರ ಆಕ್ಸೆಸರೀಸ್ಗೆ ಈಚ್ ಅಂಡ್ ಎವ್ರಿ ಥಿಂಗ್ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ನಿಮ್ ಫಸ್ಟೇ ಹೇಳ್ಬಿಟ್ರೆ ನಿಮ್ಗೆ ಅದಕ್ಕೆ ತಕ್ಕಾಗಿ ಮಾಡ್ಕೊಡ್ತೀರಾ. ಸಾರಿ ಪುಲ್ಔಟ್ಸು, ಸೊ ಅದಕ್ಕೆ ತಕ್ಕಾಗಿ ಇದನ್ನ ಮಾಡ್ಕೋಬಹುದು ನೋಡಿ ವೀಕ್ಷಕರೇ. ಸೊ ಒಂದ್ ವೇಳೆ ನಮ್ಗೆ ಇದ್ರಲ್ಲಿ ಎಲ್ಲಾದ್ರೂ ಮಧ್ಯದಲ್ಲಿ ಲೈಕ್ ಕೋಟ್ ಹ್ಯಾಂಗರ್ಸ್ ಬೇಕು ಅಂತ ಕೊಡ್ಬೋದು ಸರ್, ಚಿಕ್ಕ ಜಾಗ ಬೇಕಾದ್ರೆ ಇದು ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೋಬಹುದು ನೋಡಿ ವೀಕ್ಷಕರೇ. ಕಂಪ್ಲೀಟ್ ಆಗಿ ಯಾವುದೇ ರೀತಿ ಡೋರ್ ಬರೋದಿಲ್ಲ. ಸೊ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ನೀವೆಲ್ಲ ನಿಮ್ಮ ಇದನ್ನು ತೆಕ್ಕೋಬೋದು. ನೈಸ್, ವೆರಿ ನೈಸ್. ಇದ್ರ ಒಳಗಡೆ ಫಿನಿಶಿಂಗ್ ಬಂದು ನೀವು ವುಡನ್ ಇದನ್ನೇ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ನಾರ್ಮಲ್ ಇನ್ನರ್ ಲ್ಯಾಮಿನೇಟ್ ಕೊಡೋದ್ ಬದಲು ಒಂದು ಕಲರ್ ಲ್ಯಾಮಿನೇಟ್ ಅಲ್ಲಿ ಹೋಗೋಣ ಅಂತೇಳಿ ಈ ತರ ವುಡನ್ ಥೀಮ್ ಬೇಸ್ ಪ್ರಕಾರ ವುಡನ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಒಳ್ಳೇದು, ಯಾಕಂದ್ರೆ ಇದಕ್ಕೆ ಡೋರ್ ಇಲ್ಲದೆ ಇರೋದ್ರಿಂದ ಇದಾಗುತ್ತೆ. ಆ್ಯಂಡ್ ಈ ಲೈಟ್ ಇಂಟಿಗ್ರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಆಟೋಮೆಟಿಕ್, ಇದು ಮ್ಯಾನುವಲ್? ಇಲ್ಲ, ಮ್ಯಾನುವಲ್ ಸರ್. ಮ್ಯಾನುವಲ್ ಪ್ರೊವೈಡ್ ಮಾಡಿ ಬೇಕಾದಾಗ ಆನ್ ಮಾಡ್ಕೋಬಹುದು. ಎಲ್ಲ ಕಡೆ ಇದೆಯಾ ಇದು? ಎಸ್ ಸರ್, ಟೋಟಲ್ ಎಲ್ಲ ಈಚ್ ಅಂಡ್ ಎವ್ರಿ ವರ್ಟಿಕಲ್ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಇದು ಲೈಟ್ಸ್ ಬರುತ್ತೆ. ಎಸ್ ಸರ್. ಸೊ ಸಫಿಷಿಯಂಟ್ ಲೈಟ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಓಕೆ, ಲೈಟ್ ಅಂತ ಬಂದಾಗ ಲೈಕ್ ಇದಕ್ಕೆ ಕೆಲವೊಬ್ರು UPS ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಪಾಯಿಂಟ್ಸ್ ಎಲ್ಲ ನೀವು ಕನ್ಸಿಡರ್ ಟೋಟಲ್ ಮಾಡ್ತೀವಿ ಸರ್. ಎಸ್, ಎಲ್ಲೆಲ್ಲಿ ಬರಬೇಕು, ಎಲ್ಲೆಲ್ಲಿ ಆನ್ ಆಗಬೇಕು, ಯಾಕಂದ್ರೆ ನಾವೇ ಬಂದು ಮಾರ್ಕಿಂಗ್ಸು ಮಾಡ್ಕೊಟ್ಟಿರ್ತೀವಿ. ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ ಸರ್. ಫೈನಲ್ ಆಗಿ ಯಾವ ರೂಮ್ ನೋಡಿ ಸರ್? ಫೈನಲ್ ಆಗಿ ಗೆಸ್ಟ್ ಬೆಡ್ರೂಮ್ ಅಲ್ಲಿ ಸರ್. ಸೊ ಸಿಂಪಲ್ ಆಗಿರುವಂತ ಒಂದು ಗೆಸ್ಟ್ ಬೆಡ್ರೂಮ್ ಮಾಡ್ಕೊಟ್ಟಿದ್ದೀವಿ. ಆನ್ ಎರಡು ಕಡೆನೂ ವಾರ್ಡ್ರೋಬ್ಸ್ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಬರಲಿ ಅಂತ ಎರಡು ಕಡೆ ವಾರ್ಡ್ರೋಬ್ಸ್ ಸಿಂಪಲ್ ಆಗಿರುವಂತ ಒಂದು ಆಲಿವ್ ಕಲರ್ ಇರುವಂತ ಒಂದು ಫುಲ್ ವುಡನ್ ಕಾಂಬಿನೇಷನ್ಸ್ ಪ್ಲಸ್ ವೈಟ್ ಕಾಂಬಿನೇಷನ್ ಆ ಪ್ರಕಾರ ಒಂದು ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಓಕೆ, ಇಲ್ಲಿ ಲಾಫ್ಟ್ ಕೊಟ್ಟಿದ್ದೀರಾ? ಎಸ್ ಸರ್, ಹೌದು ಸರ್. ಕಂಪ್ಲೀಟ್ ಆಗಿ ಲಾಫ್ಟ್. ಕಂಪ್ಲೀಟ್ ಲಾಫ್ಟ್ ಸರ್. ಆ ಕಡೆ ಲಾಫ್ಟ್ ಕೊಟ್ವಿ, ಈ ಕಡೆ ಲಾಫ್ಟ್ ತೊಗೊಂಡಿದ್ವಿ. ಎಂಟು ಎಂಡ್ ಲಾಫ್ಟ್ ವಿತ್ ಇಲ್ಲಿ 3 ಸ್ಲೈಡರ್ಸ್, ಅಲ್ಲಿ 2 ಸ್ಲೈಡರ್ ವಾರ್ಡ್ರೋಬ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಇದು ಗೆಸ್ಟ್ ಬೆಡ್ರೂಮ್ ಆಯ್ತು. ಕಂಪ್ಲೀಟ್ ಆಗಿ ಸ್ಟೋರೇಜ್ ಮೇನ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ಸ್ಟೋರೇಜ್ ಜಾಸ್ತಿ ಇರಲಿ ಅಂತ ಹೇಳಿ ಈ ರೂಮಲ್ಲಿ ಪ್ಲಾನ್ ಮಾಡ್ಕೊಂಡ್ವಿ ಸರ್. ಓಕೆ, ಇಲ್ಲಿ ಸಿಂಪಲ್ ಆಗಿ ಒಂದು ಮಿರರ್ ಹಾಕ್ಬಿಟ್ಟಿದ್ರೆ ಜಸ್ಟ್ ಒಂದು ಮಿರರ್ ಹಾಕೊಂಡ್ವಿ. ಸೊ ದಟ್ ಡ್ರೆಸರ್ ತರ ಬಂದು ಯೂಸ್ ಮಾಡ್ಕೊಬಹುದು ಅಂತ ಅಲ್ಲಿ ಕೊಟ್ಟಿದ್ದೀವಿ ಸರ್ ನಾವು. ಕಲರ್ ಏನು ಹೇಳಿದ್ರಿ ಸರ್ ಇದು? ಸರ್ ಕಲರ್ ಇದು ಬಂದು ಒಂಥರ ಇದು ಸರ್ ಬೀಚ್ ಕಲರ್ ಅಲ್ಲಿ ಬರುತ್ತೆ ವುಡ್ ಅಂಡ್ ದೆನ್ ಇದು ವೈಟ್ ಕಾಂಬಿನೇಷನ್ ಸರ್. ಮ್ಯಾಟ್ ಕಾಂಬಿನೇಷನ್ ಹೋಗಿದ್ವಿ, ಗ್ಲಾಸಿ ಹೋಗಿಲ್ಲ. ಮ್ಯಾಟ್ ಕಲರ್ ಕಾಂಬಿನೇಷನ್ ಎರಡು ತಗೊಂಡಿದ್ದೀವಿ ಸರ್. ರಬ್ಬರ್ ವುಡ್ ತರ ಬರ್ತಾರೆ. ರಬ್ಬರ್ ವುಡ್ ತರ, ರಬ್ಬರ್ ವುಡ್ಗೆ ವೈಟ್ ಕಾಂಬಿನೇಷನ್ ಸರ್. ಓಕೆ, ಇಲ್ಲೆಲ್ಲ ಯಾವ ತರ ಇದನ್ನ ಕೊಟ್ಟಿದ್ದೀವಿ? ಸೊ ಮೇನ್ ಆಗಿ ಸರ್ ಇಂಟರ್ನಲ್ಸ್ ಎಲ್ಲ ಬಂದು ಇಲ್ಲಿ ಹ್ಯಾಂಗರ್ ಬ್ರಾಕೆಟ್ ಜೊತೆಗೆ ಒಂದು ಡ್ರಾವರ್ ಕೊಟ್ಟಿದ್ದೀವಿ ಸರ್. ಸಿಂಪಲ್ ಸರ್, ಯಾಕಂದ್ರೆ ಗೆಸ್ಟ್ ಬೆಡ್ರೂಮ್ ಕಡೆ ಜಾಸ್ತಿ ಇಲ್ಲ, ಬಟ್ ಸ್ಟೋರೇಜ್ ಮೇನ್ ಫೋಕಸ್. ಸೊ ಅದಕ್ಕೋಸ್ಕರ ನಾರ್ಮಲ್ ಪ್ಲಾನ್ ನಾರ್ಮಲ್ ಆಗಿ ಮಾಡಿರುವಂಥದ್ದು. ಕಂಪ್ಲೀಟ್ ಎರಡು ಕಡೆನೂ ಸ್ಲೈಡಿಂಗ್ ಕೊಡಿ ಸರ್. ಆನ್ ಐದರ್ ಸೈಡ್ಸ್ ಎರಡು ಕಡೆನೂ ಸ್ಲೈಡರ್ಸ್ ಬಂದಿದೆ ಸರ್. ಸೊ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಇರುತ್ತೆ. ಸಾಫ್ಟ್ ಕ್ಲೋಸರ್, ಎಸ್ ಸರ್. ಸೊ ಈ ಚಾನಲ್ಸ್ ಎಲ್ಲ ಬಂದು ಹೆಟಿಕೆ ಬರುತ್ತೆ ಸರ್ ನಿಮಗೆ. ಇದೆಲ್ಲ ಹೆಟಿಕ್, ಇದೆಲ್ಲ ಹೆಟಿಕೆ ಬರುತ್ತೆ ಸರ್. 7 ಫೀಟ್ ಹೈಟ್ ಗಂಟ ಬರುವಂಥದ್ದನ್ನು ಹೆಟಿಕೆ ಯೂಸ್ ಮಾಡಿದ್ವಿ. ಫ್ಲೋರ್ ಟು ಸೀಲಿಂಗ್ ಅಲ್ಲಿ ಹೆಟಿಕ್ ಕಾಂಬಿನೇಷನ್ಸ್ ಇಲ್ಲ ಅಂತ ಕಾರಣ ನಾವು ಪಿಯಲ್ಲಿ ಟೈಅಪ್ ಆಗಿದ್ದೀವಿ ಸರ್. ಓಕೆ, ಸೂಪರ್ ಸರ್. ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ. ಸಂತೋಷ್ ಅವ್ರ ಮತ್ತೆ ಅವ್ರ ಫ್ಯಾಮಿಲಿ ಜೊತೆನೂ ಮಾತಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮನೆ ಕೂಡ ನಿಜವಾಗ್ಲೂ ಪ್ರೀಮಿಯಮ್ ಆಗಿ ಬಂದಿದೆ. ಸೊ ನಾನು ಕೇಳುವಂಥದ್ದು ಲೈಕ್ ಈ ಮನೆಯ ಬಜೆಟ್ ಎಷ್ಟಾಯ್ತು ಸರ್? ಸರ್ ಇವ್ರದ್ದು 20 ಲಕ್ಷ ಆಯ್ತು. 20 lakhs ಮಾಡಿದ್ವಿ ಸರ್. 20 ಲಕ್ಷ. ತುಂಬಾ ಜನ ನಿಮ್ಮ ವಿಡಿಯೋ ಹಾಕಿದಾಗ ನನಗೆ ಕೇಳುವಂಥದ್ದು, ನೀವೇನೋ ಬಜೆಟ್ ಹೇಳ್ತೀರಾ ಸರ್, ಇದರಲ್ಲಿ ಏನೇನು ಇನ್ಕ್ಲೂಡ್ ಆಯ್ತು, ಏನೇನು ಎಕ್ಸ್ಕ್ಲೂಡ್ ಆಯ್ತು ಅಂತ ನಮಗೆ ಸ್ವಲ್ಪ ಹೇಳ್ಬೋದು. ನಾವು ವಿಡಿಯೋ ಪ್ರಕಾರ ನೋಡೋ ಪ್ರಕಾರ ಸರ್ ವುಡ್ ವರ್ಕ್ಸ್ ಪ್ರತಿಯೊಂದು ಸರ್, ಅಂದ್ರೆ ಕಿಚನ್ಸು ವಾರ್ಡ್ರೋಬ್ಸು ಇನ್ಕ್ಲೂಡ್ ಆಗಿದೆ, ಫಾಲ್ ಸೀಲಿಂಗ್ ಇನ್ಕ್ಲೂಡ್ ಇದೆ, ಇದರಲ್ಲಿ ಸ್ಟೇರ್ ಕೇಸ್ ನಾವು ಏನು ಮಾಡಿ ಅದು ಇನ್ಕ್ಲೂಡ್ ಇದೆ, ಪ್ಲಸ್ ಪೂಜಾ ಯೂನಿಟ್ ಸರ್ ಇದಿಷ್ಟು ಇನ್ಕ್ಲೂಡ್ ಆಗಿದೆ. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಬಂದಿದ್ದು ಬಂದು ಫರ್ನಿಚರ್ಸು ಕರ್ಟನ್ ಸರ್. ಇದೆರಡು ಸೇರಿ ಆಲ್ಮೋಸ್ಟ್ ಒಂದು 2 ಲಕ್ಷ ಬಂದಿತ್ತು ಸರ್. ಫರ್ನಿಚರ್ ಕರ್ಟನ್ಸ್ ಅದು ಬಿಟ್ಟು ಅದು ಮಾತ್ರ ನಮಗೆ ಅಡಿಷನಲ್ ಆಗಿ ಬಂದಿರುವಂಥದ್ದು. ಯಾಕಂದ್ರೆ ಕೆಲವೊಂದು ಕಡೆ ನಮ್ಮ ಇದರಲ್ಲೇ ನಾವು ಸೆಲೆಕ್ಟ್ ಮಾಡಿ ನಮ್ಮ ಕಡೆಯಿಂದ ಪರ್ಚೇಸ್ ಆಗುತ್ತೆ, ಕೆಲವೊಂದು ಕಡೆ ನಾವು ಕಸ್ಟಮರ್ ಜೊತೆ ಹೋಗ್ತೀವಿ ಶಾಪಿಂಗ್, ಅವರೇ ಪರ್ಚೇಸ್ ಮಾಡ್ಕೊತಾರೆ. ಸೊ ಫಿನಿಶಿಂಗ್ ಐಟಮ್ ಮಾತ್ರ ವಿ ಕಾಂಟ್ ಜಡ್ಜ್ ಇಟ್ ಸರ್. ಫಿನಿಶಿಂಗ್ ಐಟಮ್ ಬಿಟ್ಟು ಮಿಕ್ಕಿದ್ದು ಏನು ಸ್ಟ್ಯಾಂಡರ್ಡ್ಸ್ ಬರುತ್ತೆ ಅದು ಪ್ರತಿಯೊಂದು ನಮ್ಮಲ್ಲಿ ಇನ್ಕ್ಲೂಡ್ ಇರುತ್ತೆ ಸರ್. ಈ ಮನೆ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ನೀವು ಸರ್? ಇದಕ್ಕೆ ನಾವು 55 days ತೊಗೊಂಡಿದ್ವಿ ಸರ್ ಇದಕ್ಕೆ. ಓಕೆ ಓಕೆ ಓಕೆ. ಯಾಕಂದ್ರೆ ಮೇಲೆ ನಮಗೆ ಸ್ಟೇರ್ ಕೇಸಲ್ಲಿ ಜಾಸ್ತಿ ವರ್ಕ್ ಹೋಗ್ತು. ಸೊ ನಾವು ಇಂಟೀರಿಯರ್ ಬರೋಕ್ಕೆ ಮುಂಚೆನೇ ನಮ್ಮ ಸ್ಟೇರ್ ಕೇಸ್ ಏನಿದೆ MS ದೆಲ್ಲ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ನಾವು ಅದರಲ್ಲಿ ವುಡ್ನ ಹಾಕೊಂಡು ಪಾಲಿಶ್ ಮಾಡ್ಕೊಂಡ್ವಿ. ಸೊ ಇದಕ್ಕೆ 55 to 60 days ಆಲ್ಮೋಸ್ಟ್ ಒಂದು 2 months ಬೇಕಾಗಿತ್ತು ಸರ್. ಇಲ್ಲಿಗೆ 2 ತಿಂಗಳು ಬೇಕಾಗಿತ್ತು. ಯೂಶಲಿ ಒಂದು 2 BHK ಮನೆ, ಸಿಂಪಲ್ 2 BHK ಮನೆ ಅನ್ಕೊಳ್ಳೋಣ, ಅದು ಮಾಡಕ್ಕೆ ನಿಮ್ಮ ಟೈಮ್ ಎಷ್ಟು ತಗೊಳ್ಳುತ್ತೆ? ಸಿಂಪಲ್ 2 BHK 40 days ಸರ್. ಈ 40 days ಏನೇನು ಬರುತ್ತೆ ಅಂದರೆ ಆನ್ ಸೈಟಲ್ಲಿ ಆಗುವಂಥ ಕಾರ್ಪೆಂಟ್ರಿ ಯೂನಿಟ್ಸು ಪ್ಲಸ್ ಆನ್ ಸೈಟ್ ನಾವು ಕೆಲಸ ಮಾಡಬೇಕಾದ್ರೆ ಸೈಮಲ್ಟೇನಿಯಸ್ ಫ್ಯಾಕ್ಟ್ರಿಯಲ್ಲಿ ಮಾಡಲ್ ರೆಡಿ ಆಗ್ತಾ ಇರುತ್ತೆ. ಪ್ಲಸ್ ಪರ್ಚೇಸು, ಪ್ರೊಡಕ್ಷನು, ಎಕ್ಸಿಕ್ಯೂಷನ್ ವಿತ್ QC ಇದಿಷ್ಟಕ್ಕೂ 40 days ಬೇಕಾಗುತ್ತೆ. 40 days ಬೇಕಾಗುತ್ತೆ. ಓಕೆ, ಆನ್ ಸೈಟಲ್ಲಿ ಅಂತ ಅಂದ್ರಲ್ಲ, ನಿಮ್ದು ಫ್ಯಾಕ್ಟ್ರಿ ಫಿನಿಶ್ ತಾನೆ? ಹೌದು. ಆನ್ ಸೈಟಲ್ಲಿ ಏನು ವರ್ಕ್? ಆನ್ ಸೈಟಲ್ಲಿ ಮೇನ್ ಆಗಿ ಸರ್ ಪಾರ್ಟಿಷನ್ ಆಗೋದು ಬಂದ್ರೆ ಬರುತ್ತೆ, ಅಥವಾ ಪ್ಯಾನ್ಲಿಂಗು, ರಾಫ್ಟರ್ಸು, ಇದು 3 ಮಾತ್ರ ಆನ್ ಸೈಟ್ ಮಾಡ್ತೀವಿ ಸರ್. ಮಿಕ್ಕಿದೆಲ್ಲ ಫ್ಯಾಕ್ಟ್ರಿಯಲ್ಲೇ ಫಿನಿಶಿಂಗ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ರೈಸಿಂಗ್. ಸೊ ನಿಮ್ಮ ಪ್ರೈಸಿಂಗ್ ಯಾವ ಥರ ಇರುತ್ತೆ ಸ್ವಲ್ಪ ಹೇಳಿ. ಎಸ್ ಸರ್, ಮೇನ್ ಆಗಿ ಈಚ್ ಅಂಡ್ ಎವ್ರಿ ಪ್ರೈಸಿಂಗ್ ಡಿಪೆಂಡ್ಸ್ ಆಫ್ ದ ಮೆಟೀರಿಯಲ್ ಸರ್. ಮೆಟೀರಿಯಲ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಲೆಕ್ಕ ಗ್ಲಾಸ್ ವಾರ್ಡ್ರೋಬ್ ಹೋಗ್ತಾರೆ ಅಂದರೆ 2300 2400 ಮೇಲೆ ಬರುತ್ತೆ ಸರ್. ಅದೇ ನಾರ್ಮಲ್ ಆಗಿರುವಂಥ ಒಂದು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಸರ್ ಹೋಗ್ತಾರೆ ಅಂದರೆ
1450 1350 ಮಾಡ್ತೀವಿ ಸರ್. ಸೊ ಈ ಥರ ಈಚ್ ಆ್ಯಂಡ್ ಎವ್ರಿ ಮೆಟೀರಿಯಲ್ ಮೇಲೆ ಏನು ಮೆಟೀರಿಯಲ್ ಚೂಸ್ ಮಾಡ್ತಾರೆ ಅದ್ರ ಪ್ರಕಾರವಾಗಿ ರೇಟಿಂಗ್ ಹೋಗುತ್ತೆ ಸರ್. ರೇಟಿಂಗ್ ಹೋಗುತ್ತೆ. ಲೀಸ್ಟ್ ಪ್ರೈಸ್ ಅಂದ್ರೆ ಯಾವುದು ಸರ್? ಲೀಸ್ಟ್ ಜಸ್ಟ್ ನಮ್ಮ ಫ್ರೇಮ್ ಟೈಪ್ ನಾವು ಓದ್ಬಿಟ್ಟು ಒಂದು ತೋರಿಸ್ತೀವಿ ಸರ್. ಫ್ರೇಮ್ ಟೈಪ್ ಸ್ಟೇರ್ ಕೇಸ್ ಕ್ಲೀನ್ ಮಾಡೋದು ಆ ಥರ ಫ್ರೇಮ್ ಟೈಪ್ ಮಾಡ್ತೀವಿ ಅಂದರೆ ಅದು 650 ರೂಪಾಯಿ 700 ರೂಪಾಯಿ ನಾವು ಮಾಡ್ತೀವಿ ಸರ್. ಸೊ ಸ್ಟಾರ್ಟಿಂಗ್ ಫ್ರಮ್ 650 700 ಓನ್ಲಿ ಫಾರ್ ದ ಫ್ರೇಮ್ ಟೈಪ್ ಯೂನಿಟ್ಸ್. ಕಾರ್ಕಾಸ್ ಆಗಿ ಬಂತು ಅಂದಾಗ ವಿ ಕ್ಯಾನ್ ಟೇಕ್ ಇಟ್ ಅಬೌಟ್ 1200 1300 rupees. 300 rupees ಇರುತ್ತೆ. ಓಕೆ, ಒಂದು ಈ ರೀತಿಯ ಒಂದು ಪೇಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಸರ್ವಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಲೈಕ್ ನಿಮ್ ಕಡೆ ಲೈಕ್ ವಾರಂಟಿ ಗ್ಯಾರಂಟಿ ಅಂತ ಬಂದ್ರೆ ಅಥವಾ ನಿಮ್ ಕಡೆಯಿಂದ ನೋಡ್ಕೊಳ್ಳುವಂಥದ್ದು ಅದರಲ್ಲಿ ಎಷ್ಟು ದಿನ ಇರುತ್ತೆ ನಮ್ಗೆ? ಸೊ ನಮ್ಮ ಕಂಪನಿ ಕಡೆಯಿಂದ ಸರ್ ಏನಿರುತ್ತೆ ಅಂದ್ರೆ 1 year ಫ್ರೀ ಸರ್ವಿಸ್. ಅಂದ್ರೆ ನಾನು ಇವತ್ತು ಹ್ಯಾಂಡ್ ಓವರ್ ನಿಮಗೆ ಕೊಟ್ಟೆ ಅಂದ್ರೆ ಇವತ್ತಿನ ದಿನಾಂಕದಿಂದ ನೆಕ್ಸ್ಟ್ 1 ವರ್ಷ ಗಂಟು ಫ್ರೀ ಸರ್ವಿಸ್ ಇರುತ್ತೆ. ಅದಾದ್ಮೇಲೆ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ, ಬಟ್ ಅದು ಚಾರ್ಜಬಲ್ ಸರ್ವಿಸ್ ಇರುತ್ತೆ. ಒಂದು ಲೇಬರ್ ಬಂದವರು ಅವ್ರಿಗೆ ಏನು ಸರ್ವಿಸ್ ಇದೆ ಕೊಡಬೇಕಾಗುತ್ತೆ ಪೇಮೆಂಟು. ಆಸ್ ವೆಲ್ ಆಸ್ ಏನಾದ್ರು ಮ್ಯಾನ್ಯುವಲ್ ಡ್ಯಾಮೇಜ್ ಅಂದರೆ ಆ ಪ್ರಾಡಕ್ಟು ಇಂದ ಡ್ಯಾಮೇಜ್ ಆಗಿದ್ರೆ ನಾವು ಯೂಸ್ ಮಾಡಬೇಕಾದ್ರೆ ಸರಿ ಯೂಸ್ ಮಾಡಿದ್ರೆ ಆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ ಸರ್. ಅದು ಬಿಟ್ಟರೆ ಪ್ರಾಡಕ್ಟೇ ಸರಿ ಇಲ್ಲ ಅಂದಾಗ ಅದು ನಮ್ಮ ಕಡೆಯಿಂದ ನಾವು ಬೇರೆ ಮಾಡ್ಕೊಡ್ತೀರಾ. ಬಟ್ ನಿಮ್ಮ ಸಪೋರ್ಟ್ ಲೈಫ್ ಟೈಮ್ ಇರುತ್ತಾ? ಲೈಫ್ ಟೈಮ್ ಇರುತ್ತೆ ಸರ್. ಯಾವತ್ತೂ ಕೂಡ ವಿವಾದವ್ರಿಗೆ ಒಂದು ಫೋನ್ ಮಾಡಿದ್ರೆ ಬರ್ತೀರಾ? ಎಸ್ ಸರ್, ಯಾಕಂದ್ರೆ ಸರ್ವಿಸ್ ಟೀಮ್ ನಾವು ಸಪರೇಟ್ ಆಗಿ ಇಟ್ಟಿದ್ದೀವಿ ಸರ್. ಸರ್ವಿಸ್ ಅಂತಾನೆ ಒಂದು ಕಾಂಪೆಂಟ್ ಟೀಮ್ ಮಾಡಿದ್ದೀವಿ. ಸೊ ಇವತ್ತು ಅವರು ಸರ್ವಿಸ್ ರಿಕ್ವೆಸ್ಟ್ ರೇಸ್ ಮಾಡಿದ್ರೆ ವಿದಿನ್ 48 hours ಅದನ್ನ ಅಟೆಂಡ್ ಮಾಡಿರ್ತೀವಿ. ಈಗ 1 ವರ್ಷದ 2 ವರ್ಷದಿಂದ ಮಾಡಿರ್ತೀರ ಅನ್ಕೊಳ್ಳಿ ಸರ್, ಅವ್ರದೆಲ್ಲ ಡೇಟಾ ಬೇಸ್ ಇದೆ ಇದೆ ಸರ್. ಟೋಟಲ್ ಡೇಟಾ ಬೇಸ್ ಇದೆ ಸರ್ ನಮ್ಮ ಹತ್ರ. ಯಾಕಂದ್ರೆ ಇನ್ನು ನಾವು ಯಾವ ವಾಟ್ಸ್ಆಪ್ ಗ್ರೂಪ್ಸ್ ನಾವು ಎಲಿಮೆಂಟ್ ಆಗಲ್ಲ, ಅಲ್ಲಿಂದ ಬರೀ ಡಿಸೈನರ್ಸ್ ತೆಗಿತೀವಿ. ಸೇಲ್ಸ್ ಅವ್ರು ಅದರಲ್ಲೇ ಇರ್ತಾರೆ, ಎಕ್ಸಿಕ್ಯೂಷನ್ ಅವ್ರು ಅದರಲ್ಲೇ ಇರ್ತಾರೆ. ವಾಟ್ಸ್ಆಪ್ ಗ್ರೂಪ್ ಆಕ್ಟಿವ್ ಇರುತ್ತೆ, ಆಕ್ಟಿವ್ ಇರುತ್ತೆ. ಪ್ಲಸ್ ಇನ್ನೊಂದು ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ ಒಂದು ಕೊಡ್ತೀವಿ ಎಕ್ಸಿಕ್ಯೂಷನ್ ಟೀಮ್ ಕಡೆಯಿಂದ. ಆಸ್ ವೆಲ್ ಆಸ್ ನಮ್ದು ಅಂತ ಒಂದು ಸರ್ವಿಸ್ ಮೇಲ್ ಐಡಿ ಇದೆ ಸರ್, info@vivadesigns.in ಅಂತ. ಅದಕ್ಕೆ ಮೇಲಾರು ಮಾಡ್ಬೋದು ಅವರು, ಅಥವಾ ನಮ್ಮ ಎಕ್ಸಿಕ್ಯೂಷನ್ ಟೀಮ್ ಕಾಲ್ ಮಾಡಿದ್ರು ಸಾಕು. ವಿದಿನ್ 48 hours ನಾವು ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ. ಓಕೆ, ಸರ್ಟಿಫಿಕೇಟ್ ಅಂದಾಗ ನಂಗೆ ನೆನಪಾಗಿರುವಂಥದ್ದು ಮಟೀರಿಯಲ್ಗಳು, ಅವಕ್ಕೆ ಎಷ್ಟು ವಾರಂಟಿ ಇರುತ್ತೆ ಸರ್? ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡುವಂಥ ಪ್ಲೈಬೋರ್ಡ್ ಸೆಂಚುರಿ ಸರ್. ಸೆಂಚುರಿ ಬಂದ್ಬಿಟ್ಟು ಈ ಸೈನಿಕ್ ಯೂಸ್ ಮಾಡ್ತೀವಿ, ಅದಕ್ಕೆ 15 years ಕೊಡ್ತಾರೆ. ಸೆಂಚುರಿ ನೆಕ್ಸ್ಟ್ ಲೆವೆಲ್ ಆಫ್ ಇದು ಬರುತ್ತೆ ಸರ್. ಆ ಒಂದು ಪರ್ಟಿಕ್ಯುಲರ್ ಬಜೆಟ್ ಕಸ್ಟಮರ್ಗೆ ಓಕೆ ಇತ್ತು ಅಂದ್ರೆ ಅದು ಬಂದು 25 years ಆಫ್ ವ್ಯಾರಂಟಿನೂ ಇದೆ. ಹಾರ್ಡ್ವೇರ್ಸ್ ಆಗಿ ಬಂದಾಗ ಬೈ ಡಿಫಾಲ್ಟ್ 5 years ಸರ್. ಹೆಟಿಕ್ ಆಗಿರ್ಬೋದು, ಹ್ಯಾಫ್ಲೆ ಆಗಿರ್ಬೋದು, ಎಪ್ಕೋ ಯಾವುದನ್ನು ತಗೊಂಡ್ರು 5 years ಏನು ಕೊಡ್ತಾರೆ ನಮ್ಮ ಮ್ಯಾನುಫ್ಯಾಕ್ಚರ್, ಸೇಮ್ ವ್ಯಾರಂಟಿ ನಾವು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಸರ್ವಿಸಸ್ ಇದ್ದೇ ಇದೆ ಇರುತ್ತೆ. ಸರ್. ಸೊ ಮ್ಯಾಕ್ಸ್ ಅಂತಂದ್ರೆ 35 years ವರೆಗೂ ಇದೆ ಸರ್ ಅಲ್ವಾ? ಓಕೆ, ಅಂಡ್ ಇವಾಗ ಲೇಟೆಸ್ಟ್ ಆಗಿ ಇದು ಬಾಯ್ಲಿಂಗ್ ವಾಟರ್ದು ಬರ್ತಾ ಇದೆ. ಹೌದು, ಅವೆಲ್ಲ ಇದೆ ಅವೈಲೇಬಲ್ ಇದೆ ಸರ್. ಯಾಕಂದ್ರೆ ನಮ್ದು ಹೇಗಿದೆ ಅಂದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ನ ಅದಕ್ಕೆ ಅಂತ ನಾವು ಮೀಸಲಿಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ನಾವು ಕಿಚನ್ ಮಾಡ್ತೀವಿ ಅಂದ್ರೆ ಬೈ ಡಿಫಾಲ್ಟ್ ನಮ್ಮ ಡಿಸೈನರ್ ಆಗಿರ್ಬೋದು, ನಮ್ಮ ಫ್ಯಾಕ್ಟರಿ ಇರ್ಬೋದು, ದಿಲ್ ಕಮ್ ಟು ನೋ ಇಟ್ಸ್ BWP ಬಾಯ್ಲಿಂಗ್ ವಾಟರ್ ಪ್ರೂಫ್ ನಾವು ಯೂಸ್ ಮಾಡಬೇಕು. ಕಿಚನ್, ವ್ಯಾನಿಟಿ, ಯುಟಿಲಿಟಿ ಅಂಡ್ ಬಾಲ್ಕನಿ ಯೂನಿಟ್, ಟೆರೇಸ್ ಯೂನಿಟ್ ಮೆನ್ಷನ್ ಇರುತ್ತೆ. ಬೈ ಡಿಫಾಲ್ಟ್ ಇರಲೇಬೇಕು ಸರ್. ಯಾಕಂದ್ರೆ ಆ ಥರ ಸ್ಟ್ಯಾಂಡರ್ಡ್ಸ್ ಮಾಡ್ಕೊಬೇಕು ನಾವು. ಸೊ ವಾರ್ಡ್ರೋಬ್ಸ್ ಬಂತಂದ್ರೂ ಬೈ ಸ್ಟ್ಯಾಂಡರ್ಡ್ಸ್ MR ಪ್ಲೈ ಮಾಯ್ಚರೈಸೇಷನ್ ಯೂಸ್ ಮಾಡಲೇಬೇಕು. ಮಾಡಿದಾಗ ಲೈಫ್ ಚೆನ್ನಾಗಿರುತ್ತೆ. ಡ್ಯೂಕೋ ಯೂಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ವಾಟರ್ ರೆಸಿಸ್ಟೆಂಟ್ MDF ಬರುತ್ತೆ. ಕರೆಕ್ಟ್. ಯಾಕಂದ್ರೆ MDF 2 ಥರ ಬರುತ್ತೆ ಸರ್. ಒಂದು ನಾರ್ಮಲ್ MDF, ಒಂದು ವಾಟರ್ ಪ್ರೂಫ್. ನಾವು ವಾಟರ್ ಪ್ರೂಫ್ ಯೂಸ್ ಮಾಡಬೇಕು ಡ್ಯೂಕಾಗೆ. ಸೊ ಈ ಥರ ಪರ್ಟಿಕ್ಯುಲರ್ ಯೂನಿಟ್ಗೆ ಪರ್ಟಿಕ್ಯುಲರ್ ಆ ನಂಬರ್ ಡೇಟಾ ಬೇಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ವಿ. ಅದೇ ಡ್ರಾಯಿಂಗ್ ಅಲ್ಲಿ ಇರುತ್ತೆ, ಅದೇ ಪ್ರೊಡಕ್ಷನ್ ಹೋಗುತ್ತೆ, ಅದೇ ಸೈಟ್ ಬರುತ್ತೆ. ಕರೆಕ್ಟಾಗಿ ಹೇಳಿದ್ರೆ. ಓಕೆ, ಸೊ ಫೈನಲ್ ಆಗಿ ನಾನು ಕೇಳುವಂಥದ್ದು ತಮ್ಮ ಸರ್ವಿಸ್ ಎಲ್ಲಿವರೆಗೆ ಅವೈಲೇಬಲ್ ಇದೆ? ಇವಾಗ ಆಲ್ಮೋಸ್ಟ್ ನಾವು ಓದ್ ವಿಡಿಯೋ ಹೇಳಿದಂಗೆ ಸ್ವಲ್ಪ ನಾವು ನಮ್ಮ ವಿಂಗ್ಸ್ ಸ್ಪ್ರೆಡ್ ಮಾಡ್ತಾ ಇದೀವಿ. ಕರ್ನಾಟಕ ಆದ್ಯಂತ ಕೊಡಬೇಕಂತ ನಾವು ಮಾಡ್ತಾ ಇದೀವಿ ಸರ್. ಇವಾಗ ರೀಸೆಂಟ್ ಆಗಿ ಒಂದು ಕನ್ವರ್ಟ್ ಆಗಿರೋ ಪ್ರಾಜೆಕ್ಟ್ ಬಂದು ಬಿಜಾಪುರ ಅಲ್ಲಿ ಮಾಡ್ತಾ ಇದೀವಿ. ಇನ್ನೊಂದು ಗದಗಲ್ಲಿ ಒಂದು ಬರಂಗಿದೆ. ಮೊನ್ನೆ ನಾವು ಕುಮಟಾದ್ ಮಾಡಾದ್ಮೇಲೆ ಪ್ರಾಜೆಕ್ಟ್ ಪುತ್ತೂರಿಂದ ಬಂತು. ಸೊ ಪುತ್ತೂರಲ್ಲಿ ನಾವು ಸರ್ವಿಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ತರ ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್ ಅವರ್ ವಿಂಗ್ಸ್ ಸರ್. ನಾವು ವಿಂಗ್ಸ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಟೀಮ್ನ ಜಾಸ್ತಿ ಮಾಡ್ಕೊಂತಿದ್ದೀವಿ. ಇಷ್ಟೇ ಏನಕ್ಕೆ ಕಾರಣ ಅಂದರೆ ನಮ್ಮ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಇಂಟೀರಿಯರ್ ಹೋಗಲಿ. ನಮ್ಮನ್ನ ಯಾಕಂದ್ರೆ ಇಷ್ಟು ದಿನ ಬೆಳೆಸಿದ್ದಾರೆ, ನಾವು ಅದೇ ಸರ್ವಿಸ್ ನಾವು ಕೊಡಬೇಕಾಗಿರೋದು ಇಚ್ಛೆ. ಒಳ್ಳೇದು ಸರ್. ಯಾಕಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ, ನಮ್ದೆಲ್ಲ ಮಲೆನಾಡು. ಓಕೆ, ಕುಮಟಾಗ್ ಹೋಗಿದ್ರೆ ನೀವು, ನಾವೆಲ್ಲ ಆ ಕಡೆಯವ್ರೆ. ಅಲ್ಲಿ ಈ ತರ ಇಂಟೀರಿಯರ್ ಯಾರು ಮಾಡಲ್ಲ. ನಿಜ ಸರ್. ಓಕೆ, ನಾವು ಹುಡ್ಕೊಂಡೋದ್ರು ಸಿಗೋದಿಲ್ಲ. ಸೊ ಅಂತದ್ರಲ್ಲಿ ನೀವು ಅಲ್ಲಲ್ಲಿಗೆ ಹೋಗಿ ರಿಮೋಟ್ ಏರಿಯಾಗಳಿಗೂ ರೀಚ್ ಆಗಿ ಬರಪ್ಪ, ನಾವು ಬೆಂಗಳೂರು ಮಾದರಿ, ದುಬೈ ಮಾದರಿ ಇಂಟೀರಿಯರ್ ಎಲ್ಲ ಮಾಡ್ಕೊಡ್ತೀರಾ ಅಂತಂದ್ರೆ ನಿಜವಾಗ್ಲೂ ನಮ್ಮ ವೀಕ್ಷಕರು ನಾಲ್ಕು ಖರ್ಚು ಮಾಡಕ್ ರೆಡಿ ಇದ್ದೀರಾ, ಕರ್ಸಿ ವಿವೋದರ್ನ ಸೂಪರ್ ಆಗಿ ಮನೆ ಕಟ್ಟಿ, ಮನೆ ಆಲ್ರೆಡಿ ಕಟ್ಟಿರ್ತೀರ ಸಖತ್ತಾಗಿ, ಒಂದು ಒಳ್ಳೆ ಇಂಟೀರಿಯರ್ ಕೊಡಿ. 4 ಜನ, ಅದು ಕೂಡ ನಮ್ಮ ಕಡೆ ಎಲ್ಲ ಮನೆ ನೆಂಟರು ಬಂದ್ರೆ ಕೇಳೋದು ಈಗ ಇಲ್ಲಿ ಮಾಡ್ಸಿದ್ರಪ್ಪ ಏನಂತ, ಮನೆ ನೋಡೋದೇ ಜಾಸ್ತಿ ಅಲ್ವಾ? ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ರೊವೈಡ್ ಮಾಡ್ತೀವಿ. ಎಸ್, ಅದಕ್ಕೋಸ್ಕರನೇ ಹೇಳುವಂಥದ್ದು, ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ವಿವಾದವ್ರನ್ನ ಅಪ್ರೋಚ್ ಆಗ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇಲ್ಲಿಂದ ಅಪ್ರೋಚ್ ಆಗ್ಬೋದು, ಒಂದು ಮಾತು ಕೇಳ್ಬೋದು. ಒಂದು ವೇಳೆ ಇವ್ರಿಗೆ ಆಗಿಲ್ಲ ಅಂದ್ರೆ ಇವ್ರದ್ದು ಸಿಸ್ಟರ್ ಕನ್ಸಲ್ಟೆಂಟ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಸೊ ಅವ್ರ ಕಡೆಯಿಂದನೂ ಕೂಡ ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡುವ ಒಂದು ಇದನ್ನಂತೂ ಮಾಡೇ ಮಾಡ್ತಾರೆ. ಒಂದು ಪರ್ಫೆಕ್ಟ್ ಪ್ಲೇಸಲ್ಲಿ ಇದ್ದೀರಾ ಅಂತ, ವೆಲ್ ನೋನ್ ಪ್ಲೇಸಲ್ಲಿ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಸರ್ವಿಸ್ ಕೊಟ್ಟೇ ಕೊಡ್ತಾರೆ ವೀಕ್ಷಕರು. ಫಾರ್ ಎಕ್ಸಾಂಪಲ್ ಕುಮಟಾ ಇರ್ಬೋದು, ಪುತ್ತೂರು, ಗದಗ ಅಂದ್ರಿ, ಬಿಜಾಪುರ ಅಂತ ಅಂದ್ರಿ. ಸೊ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆನೂ ಹೋಗ್ತಾ ಇದ್ದಾರೆ. ಅಂಡ್ ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನ ನನ್ನನ್ನು ನೋಡ್ತೀರಾ, ತುಂಬಾ ಜನ ನಮಗೆ ಸಪೋರ್ಟ್ ಮಾಡ್ತೀರಾ. ಅವರು ಕೂಡ ವಿವಾ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಂದೊಂದು ದಿನ ಕರ್ನಾಟಕದ ಮೂಲೆಯಲ್ಲೂ ಕೂಡ ನಾವು ವಿವಾ ಡಿಸೈನ್ ಅನ್ನ ನೋಡ್ಬೋದು ಅಂತ ಹೇಳ್ಬೋದು. ಸರ್, ಇವಾಗ ಯಾರಾದ್ರೂ ನಿಮ್ಮನ್ನ ಮೀಟ್ ಆಗಬೇಕು, ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಬೇಕು ಅಂದ್ರೆ ಎಲ್ಲಿ ಬರಬೇಕು? ಸರ್, ಆರ್ ನಗರ್ ಬೆಮ್ಮೆಲ್ ಲೇಔಟ್, ಕುವೆಂಪು ಸರ್ಕಲ್ ಅಂತಿದೆ.
ಕುವೆಂಪು ಸರ್ಕಲ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಫಸ್ಟ್ ಬಿಲ್ಡಿಂಗ್ ನಮ್ದು ಸರ್, ಕಾರ್ನರ್ ಬಿಲ್ಡಿಂಗ್, ಫಸ್ಟ್ ಫ್ಲೋರ್ ಆಫೀಸ್ ಸರ್. ಓಕೆ, ಟೈಮಿಂಗ್ಸ್ ಏನಿರುತ್ತೆ ಸರ್? ಟೈಮಿಂಗ್ಸ್ ಫ್ರಮ್ ಮಾರ್ನಿಂಗ್ 10:30 ಇಂದ ಸಂಜೆ 6 ಗಂಟೆ ಅಂತ ಇರ್ತೀವಿ. ಇದು ಬಂದ್ಬಿಟ್ಟು ಟ್ಯೂಸ್ಡೇ ಇಂದ ಸ್ಯಾಟರ್ಡೆ, ಮಂಡೇ ನಮ್ದು ಹಾಲಿಡೇ ಇರುತ್ತೆ ಸರ್. ಸಂಡೇ ಓಪನ್ ಇರುತ್ತೆ. ಸಂಡೇ ಓಪನ್ ಇರುತ್ತೆ. ಸೊ ವೀಕ್ಷಕರೇ, ಅಂದ್ರೆ ಇವ್ರದೇ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಅಲ್ಲಿ ಹೋಗ್ಬೋದು. ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಫುಲ್ ಡೇ ಸ್ಪೆಂಡ್ ಮಾಡಿ ಅಲ್ಲೇ ನಿಮಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಸಾರ ಮಾಡ್ಕೊಡ್ತಾರೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಕಂಪ್ಲೀಟ್ ದಿನ ನೀವು ಸ್ಪೆಂಡ್ ಮಾಡಿದ್ರೆ ನಿಮಗೆ ಆರಾಮಾಗಿ ಒಂದು ಐಡಿಯಾ ಬರುತ್ತೆ, ನಮ್ಮ ಮನೇನೂ ಕೂಡ ಈ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದಲ್ಲ. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ನೀವು ಎಜುಕೇಟ್ ಆಗ್ತೀರಾ ಏನೇನು ಮಟೀರಿಯಲ್ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಇವ್ರದ್ದು ಫಸ್ಟ್ ಫ್ಲೋರ್ ಅಲ್ಲೇ ಮಟೀರಿಯಲ್ ಸೆಕ್ಷನ್ ಇದೆ, ಎಲ್ಲ ಮಟೀರಿಯಲ್ ಎಲ್ಲ ನೋಡ್ಬೋದು ನೀವು. ಲ್ಯಾಕ್ಟರ್ ಗ್ಲಾಸ್ ಅಂದ್ರೆ ಏನಪ್ಪ, ಫ್ಲೂಟರ್ ಪ್ಯಾನಲ್ಸ್ ಅಂದ್ರೆ ಏನಪ್ಪ, ರಾಪ್ಟರ್ಸ್ ಅಂದ್ರೆ ಏನು, ಪ್ರತಿಯೊಂದನ್ನು ನೀವು ತಿಳ್ಕೊಬಹುದು. ಅಂಡ್ ನಿಮ್ಮ ಮನೆಗೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಪ್ರೀಮಿಯಂ ಮನೆಯನ್ನ ತೋರಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.